श्रीनिवासेति श्रेष्ठदयापात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयभरं वरप्रदगुरौ वैराग्यभाग्योर्धो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनियं श्रेयोनिधेः श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिमर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्क्यकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने तस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं मुस्तामलकथाङ्गतम् यस्य सारस्वरस्रोतोऽकुलामोदवासितं श्रुतीनां विष्णमायालं शठारिं तमुपास्महे वन्दे वैकुण्ठसेनान्यं देवं सुपुत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिपूर्णोद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तः सारल्यः चित्ततमप्रमथिनीमिमां भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय नमः महादेशिकाय नमः ಜ್ಞಾನಿಗಳಿಗೂ ಮತ್ತೆ ಅಕ್ಷರ ಯಾಥಾತ್ಮ್ಯ ವಿದರಿಗೂ ಅಂದರೆ ಆತ್ಮಾನುಸಂಧಾನ ಯಥಾವಸ್ಥಿತ ಸ್ವಾತ್ಮಾನುಸಂಧಾನ ಯಥಾವಸ್ಥಿತ ಅಂದರೆ ಬ್ರಹ್ಮಾತ್ಮಕವಾದ ತನ್ನ ಆತ್ಮಾನುಸಂಧಾನ ಮಾಡುವವರಿಗೂ ಪ್ರಯಾಣ ಕಾಲದಲ್ಲಿ ಅಂದರೆ ಚರ್ಮ ಶರೀರ ಬಿಟ್ಟು ಹೋಗುವ ಕಾಲದಲ್ಲಿ ಅವರು ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಹೇಳಿ ಅರ್ಚಿರಾದಿ ಮಾರ್ಗದ ಒಂದು ವರ್ಣನೆ ಇಲ್ಲಿ ಈ ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿದೆ. ಯತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಆಗಚ್ಚಂತಿ ಬ್ರಹ್ಮವಿದೋ ಜನಾಃ ಅಂತ ಹೇಳಿ ಇಬ್ಬರಿಗೂ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳೋ ವಿಷಯವನ್ನು ಸ್ವಾಮಿ ದೇಶಿಕನ್ ಇಲ್ಲಿ ಭಾಷ್ಯಕಾರರು ಆತ್ಮಯಾಥಾತ್ಮ್ಯ ವಿಧನಿಗೂ ಕೂಡ ಅಚಿರಾದಿಗತಿ ಇದೆ ಅಂತ ಭಗವದ್ಗೀತೆಯಲ್ಲಿ ಹೇಳಿರುವುದನ್ನು ಹೇಗೆ ಸರಿ ಅನ್ನೋದನ್ನು ವಿಚಾರ ಮಾಡಿ ಪಂಚಾಗ್ನಿ ವಿದ್ಯಾನಿಷ್ಠನಿಗೆ ಹೇಗೆ ಉಪನಿಷತ್ತಿನಲ್ಲಿ ಹೇಳಿದೆಯೋ ಅದೇ ರೀತಿಯಲ್ಲಿಯೇ ಇಲ್ಲಿಯೂ ಕೂಡ ಆ ರೀತಿಯ ಉಪಾಸಕನೇ ಇಲ್ಲಿಯೂ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಪರಮಾತ್ಮ ಪ್ರಾಪ್ತಿ ಅಂತ ಹೇಳಲ್ಪಟ್ಟಿದೆ ಭಾಷ್ಯದಲ್ಲಿ. ಇಲ್ಲಿ ಅವನಿಗೆ ಸ್ವಲ್ಪ ವಿಳಂಬವಾಗಿ ಪರಮಾತ್ಮ ಪ್ರಾಪ್ತಿ ಅನ್ನೋದನ್ನು ಪಡೆದುಕೊಳ್ಳೋದು ನಾವು ತಿಳಿಯಬೇಕು ಅನ್ನೋದು ಇಲ್ಲಿ ವಿಶೇಷ ಅಂತ ಹೇಳೋದನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಯಾಕೆ ಅಂದರೆ ಹಾಗೆ ಹೇಳದೆ ಹೋದರೆ ಅರ್ಚಿರಾದಿ ಮಾರ್ಗವು ಸ್ಪಷ್ಟವಾಗಿ ಹೇಳಲ್ಪಟ್ಟಿರೋದ್ರಿಂದ ಅವನಿಗೆ ಮೋಕ್ಷ ಪ್ರಾಪ್ತಿ ಇಲ್ಲದೆ ಹೋದರೆ ಕಡೆಯಲ್ಲಿ ತತ್ಕೃತು ನ್ಯಾಯಕ್ಕೆ ವಿರೋಧವಾಗುತ್ತೆ. ಹೇಗೆ ಉಪಾಸನೆ ಮಾಡ್ತಾನೋ ಹಾಗೆ ಫಲ ಅಂತ ಹೇಳಿರೋದ್ರಿಂದ
ಫಲವನ್ನು ಇಟ್ಟುಕೊಂಡು ಉಪಾಸನೆಯನ್ನು ನಾವು ಊಹೆ ಮಾಡಬಹುದು. ಉಪಾಸನೆ ಹೇಳಿದರೆ ಸ್ಪಷ್ಟವಾಗಿ ಫಲವು ಸ್ಪಷ್ಟವಾಗಿ ನಿಶ್ಚಯವಾಗಿ ಹೇಳಬಹುದು. ಉಪಾಸನೆಯು ಬ್ರಹ್ಮವಿದ್ಯೆ ಅಂತ ತಿಳಿದ್ರೆ ಅರ್ಚಿರಾದಿ ಮಾರ್ಗ ಅನ್ನೋದನ್ನು ನಿಶ್ಚಯ ಮಾಡ್ಬೋದು. ಅರ್ಚಿರಾದಿ ಮಾರ್ಗ ಫಲ ಹೇಳಿದರೆ ಅದು ಬ್ರಹ್ಮವಿದ್ಯೆಯೇ ಅನ್ನೋದನ್ನು ನಿಶ್ಚಯ ಮಾಡ್ಬೋದು. ಆದರೆ ಬ್ರಹ್ಮವಿದ್ಯೆಯಲ್ಲಿಯೂ ಕೂಡ ಒಂದು ಪಂಚಾಗ್ನಿ ವಿದ್ಯೆಯಲ್ಲಿ ಅವನು ಮಾಡುವಂತಹ ಉಪಾಸನೆ ಬ್ರಹ್ಮಾತ್ಮಕವಾದ ಆತ್ಮನ ಉಪಾಸನೆಯನ್ನು ಮಾಡ್ತಾನೆ. ಆತ್ಮಜ್ಞಾನಿಗೆ ಹೇಗೆ ಬ್ರಹ್ಮಪ್ರಾಪ್ತಿ ಬರಲು ಸಾಧ್ಯ ಅನ್ನೋದು ಅಲ್ಲಿ ಒಂದು ಸಂದೇಹ ಬರುತ್ತೆ. ಉಪನಿಷತ್ತಿನಲ್ಲಿ ಹೇಳಿರೋದ್ರಿಂದ ಹಾಗೆ ನಾವು ನಂಬಬೇಕು. ಆ ರೀತಿ ಉಪಾಸನೆಗಳು ಇದೆ, ಬೇರೆ ಮಧುವಿದ್ಯೆ ಮೊದಲಾದದ್ದು ಕೂಡ ಅದೇ ರೀತಿಯೇ ಇಲ್ಲಿಯೂ ಕೂಡ. ಆದರೆ ಅವನಿಗೆ ಸ್ವಲ್ಪ ಕಾಲ ತನ್ನ ಅನುಸಂಧಾನವನ್ನು ಮಾಡಿ ಅದಾದ ಮೇಲೆ ಪರಮಾತ್ಮನ ಅನುಸಂಧಾನವು ನೇರವಾಗಿ ಪರಮಪ್ರಾಪ್ತಿಯಾಗುತ್ತೆ ಪರಮಾತ್ಮನದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಪ್ರಶ್ನೆ ಹಾಕಿದ್ರು. ತತ್ಪುರುಷಃ ಅಮಾನವ ಸ ಹೇಮಾನ್ ಬ್ರಹ್ಮಗಮೈತಿ ಇತಿ ಅರ್ಚಿರಾದಿನಾಗತಸ್ಯ ಬ್ರಹ್ಮಪ್ರಾಪ್ತಿ ಶ್ರೂಯತೆ. ಅರ್ಚಿರಾದಿ ಮಾರ್ಗದಲ್ಲಿ ಹೋದವನಿಗೆ ಬ್ರಹ್ಮಪ್ರಾಪ್ತಿ. ತತ್ ಕಥಂ ಕೇವಲ ಆತ್ಮೋಪಾಸಕಸ್ಯ ಬ್ರಹ್ಮಪ್ರಾಪಕ ಅರ್ಚಿರಾದಿ ಪ್ರಾಪ್ತಿ. ಕೇವಲ ಆತ್ಮೋಪಾಸನೆಗೆ ಹೇಗೆ ಅಂದರೆ ಇವನು ಕೇವಲ ಆತ್ಮೋಪಾಸಕನಲ್ಲ. ಅಯಂ ಪಂಚಾಗ್ನಿ ವಿದ್ಯಾನಿಷ್ಠ ನ ಕೇವಲ ಆತ್ಮೋಪಾಸಕ. ಇದು ಛಾಂದೋಗ್ಯದ ವಿಷಯ. ಪಂಚಾಗ್ನಿ ವಿದ್ಯಾನಿಷ್ಠನು ಕೇವಲ ಆತ್ಮೋಪಾಸಕನಲ್ಲ. ಕೇವಲ ಆತ್ಮೋಪಾಸಕ ಅಂದರೆ ಬ್ರಹ್ಮನ ಸಂಬಂಧವಿಲ್ಲದೆ ಪ್ರಕೃತಿಯುಕ್ತವಾದ ತನ್ನ ಸ್ವರೂಪ ಅನುಸಂಧಾನ ಮಾಡುವವನು. ಅವನು ಕೇವಲ ಆತ್ಮೋಪಾಸಕ. ಕೇವಲ ಕರ್ಮಣಾಂ ಅಂತ ಹೇಳ್ತಾರಲ್ಲ ಭಾಷ್ಯಕಾರರು, ಹಾಗೆ ಕೇವಲ ಕರ್ಮ ಅಂತ ಹೇಳಿದ್ರೆ ಬ್ರಹ್ಮಜ್ಞಾನವಿಲ್ಲದೆ ಮಾಡುವಂತಹ ಕರ್ಮಗಳು ದೇವತೆಗಳೇ ಫಲ ಕೊಡ್ತಾರೆ ಅಂತ ತಿಳಿಸ್ಕೊಂಡು ದೇವತೆಗಳನ್ನೇ ಉಪಾಸನೆ ಮಾಡಿ ಅವರನ್ನೇ ಪ್ರೀತಿಗೊಳಿಸೋದಕ್ಕೋಸ್ಕರ ಮಾಡುವ ಯಜ್ಞಯಾಗಾದಿಗಳು ಕೇವಲ ಕರ್ಮಗಳು ಅಂತ ಹೇಳಲ್ಪಡುತ್ತೆ. ಅಲ್ಲಿ ಅಲ್ಪ ಸ್ಥಿರವಾದ ಫಲವೇ ಅಲ್ಲಿ ಸಿಗೋದು. ಬ್ರಹ್ಮಜ್ಞಾನದೊಡನೆ ಮಾಡಿದ್ರೆ ಅದು ಕೇವಲ ಕರ್ಮವಾಗೋದಿಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ಇವನು ಕೇವಲ ಆತ್ಮೋಪಾಸಕನಲ್ಲ, ಪಂಚಾಗ್ನಿ ವಿದ್ಯಾನಿಷ್ಠನೂ ಹಾಗೆಯೇ. ಅಪಿತು ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾಯಿ. ಬ್ರಹ್ಮನನ್ನು ಆತ್ಮನಾಗಿ ಉಳ್ಳ ತನ್ನ ಆತ್ಮನ ಅನುಸಂಧಾನ. ಅನ್ಯಥಾ ತತ್ಕರ್ತು ನ್ಯಾಯ ವಿರೋಧ. ಇಲ್ಲೇ ಹೋದರೆ ತತ್ಕರ್ತು ನ್ಯಾಯಕ್ಕೆ ವಿರೋಧ ಬರುತ್ತೆ. ಅದನ್ನು ಹೇಳ್ತಾರೆ. ಚಕಾರ ಇತರೇತರ ಯೋಗೆ, ಯಾವುದಾದ್ರೂ ಒಂದು ಅದು ಚ ಅನ್ನೋದು ತಿಳಿಸುತ್ತೆ. ಯಥಾವಸ್ಥಿತ ಆತ್ಮಾನುಸಂಧಾನಸ್ಯ. ಯಥಾವಸ್ಥಿತ ಆತ್ಮಾನುಸಂಧಾನ. ಯಥಾವಸ್ಥಿತ ಅಂದರೆ ಹೇಗೆ ಇದೆಯೋ ಹಾಗೆ ಆತ್ಮಾನುಸಂಧಾನ ಮಾಡಬೇಕು ಅಂತ ಹೇಳಿದ್ರೆ ಏನರ್ಥ ಅಂದರೆ ಪರಶೇಷತೈಕರಸತ್ವ ಅನುಸಂಧಾನ ರೂಪತ್ವೇ ಪ್ರಮಾಣಂ. ಯಥಾವಸ್ಥಿತ ಆತ್ಮಾನುಸಂಧಾನ ಅಂತ ಹೇಳೋದು ಪರಶೇಷತೈಕರಸವಾದ ಸ್ವಾತ್ಮಾನುಸಂಧಾನವೇ ಹೊರತು ಕೇವಲ ಆತ್ಮೋಪಾಸನೆಯಲ್ಲ ಅನ್ನೋದನ್ನು ಆತ್ಮನಿಧಿಷ್ಠನ್ನೇ ಆತ್ಮನಃ ಅಂತರಃ ಎಲ್ಲ ಆತ್ಮನಲ್ಲಿಯೂ ಇದ್ದಾನೆ ಪರಮಾತ್ಮ ಅನ್ನೋದು ಸ್ಪಷ್ಟವಾಗಿದೆ. ಅದುವೇ ಯಥಾವಸ್ಥಿತವಾದದ್ದು. ಆತ್ಮನಿಧಿಷ್ಠನ್ ಅಂತ ಹೇಳುವಾಗ ವಿಶೇಷ ಅಂದರೆ ಆತ್ಮ ಅನ್ನುವ ಶಬ್ದ ಉಪಯೋಗಿಸ್ಬಿಟ್ಟಿದೆ. 3 ವಿಧವಾದ ಆತ್ಮರುಗಳಿಗೂ ಅದು ಅನ್ವಯಿಸುತ್ತೆ. ಅದರಲ್ಲಿ ಅದನ್ನು ಇಟ್ಟುಕೊಂಡು ಒಂದು ಕಡೆ ಸ್ವಾಮಿ ದೇಶಿಕನ್ನು ಹೇಳ್ತಾರೆ, ನಿತ್ಯರಿಗೆ ಮುಕ್ತರಿಗೂ ಕೂಡ ಅವನು ಅಂತರ್ಯಾಮಿ ಅನ್ನೋದು ಎಲ್ಲಿ ಹೇಳಲ್ಪಟ್ಟಿದೆ? ಆತ್ಮನಿಧಿಷ್ಠನ್ನಲ್ಲಿಯೇ ತಿಳಿಯುತ್ತೆ. ಆತ್ಮ ಶಬ್ದವು ಯಾವ ವಿಶೇಷವೂ ಇಲ್ಲದೆ ಇರೋದರಿಂದ, ವಿಶೇಷಣವಿಲ್ಲದೆ ಬರೀ ಬದ್ಧಾತ್ಮರು, ಮುಕ್ತಾತ್ಮರು, ನಿತ್ಯಾತ್ಮರು ಅಂತ ಹೇಳಲಿಲ್ವಲ್ಲ. ಆದ್ದರಿಂದ ಆತ್ಮಶಬ್ದವು 3 ವಿಧವಾದ ಆತ್ಮರುಗಳನ್ನು ತಿಳಿಸುತ್ತೆ. ಆತ್ಮನಿಧಿಷ್ಠನ್, ಆತ್ಮನೋಂತರಃ ಅಂತ ಹೇಳೋದು. ಇದು ವಿಶೇಷವಾಗಿ ಇಲ್ಲಿ ಉಪದೇಶ ಮಾಡ್ತಾ ಇರೋದು ಬದ್ಧರಿಗೆ ಮೋಕ್ಷ ಪಡೆದುಕೊಳ್ಳೋಕ್ಕೋಸ್ಕರ ಬ್ರಹ್ಮವಿದ್ಯಾ ಪ್ರಕರಣದಲ್ಲಿ. ಆದರೆ ಆ ಶಬ್ದವು ಎಲ್ಲವನ್ನು ತಿಳಿಸುತ್ತೆ. ಆತ್ಮ ಸತೇ ಆತ್ಮ ಅಂತರ್ಯಾಮಿ ಅಂತ ಹೇಳಿ ಆತ್ಮಾನಂ ಅಂತರೋಯಮಯತಿ. ಆತ್ಮರಲ್ಲಿ ಎಲ್ಲ ಆತ್ಮರಲ್ಲಿಯೂ ಇದ್ದಾನೆ ಪರಮಾತ್ಮ ಅನ್ನುವುದೇ ಯಥಾವಸ್ಥಿತವಾದ ಆತ್ಮಜ್ಞಾನ. ಆ ರೀತಿ ಅನುಸಂಧಾನ ಮಾಡುವುದು. ಆದಿಶಬ್ದೇನ ಪತಿಂ ವಿಶ್ವಸ್ಯ ಕರ್ಣಾಧಿಪಾಧಿಪ ಇತ್ಯಾದಿ ವಾಕ್ಯಸ್ಥಂ ಗೃಹ್ಯತೆ. ಪತಿಂ ವಿಶ್ವಸ್ಯ ಆತ್ಮೇಶ್ವರಂ ಮೊದಲಾದದ್ದು ಸರ್ವರಿಗೂ ಶೇಷಿಯಾದವನು ಅಂತ ಹೇಳಿ, ಕರ್ಣಾಧಿಪಾಧಿಪ ಇಂದ್ರಿಯಗಳಿಗೆ ಒಡೆಯನಾದ, ಜೀವನಿಗೆ ಒಡೆಯನಾದವನು ಅನ್ನೋದನ್ನೆಲ್ಲ ತಿಳಿಸುತ್ತೆ. ಅದು ಪರಮಾತ್ಮನ ವಿಷಯವನ್ನು.
ಅತ್ರ ಶಾರೀರಿಕಭಾಷ್ಯಾದಿವಿರೋಧಃ ಮಂದೈರಿ ಆಶಂಕಿತಃ. ಶಾರೀರಿಕ ಭಾಷೆಗಳಲ್ಲಿ ಭಾಷಿಕಾರರು ಹೇಳಿರೋದು ಅವನಿಗೆ ಪಂಚಾಗ್ನಿ ವಿದ್ಯಾನಿಷ್ಠೆಗೆ ಬ್ರಹ್ಮ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಅರ್ಚ್ಯಾದಿ ಮಾರ್ಗ ಅಂತ ಹೇಳಿದೆಯಲ್ಲ, ಕೇವಲ ಉಪಾಸಕ ಅಲ್ಲ ಇವನು, ಇವನಿಗೆ ಹೇಗೆ ಹೇಳಕ್ಕೆ ಸಾಧ್ಯ? ಅಲ್ಲಿಯೂ ಇಲ್ಲಿ ವಿರೋಧ ಬಂತಲ್ಲ ಅಂತ ಹೇಳಿದ್ರೆ, ಇಲ್ಲಿಯೂ ಅವನು ಭಗವಂತನ ಬ್ರಹ್ಮಾತ್ಮಕ ಆತ್ಮಾನುಸಂಧಾನ ಮಾಡ್ತಾನೆ ಅಂತ ಹೇಳಿದ್ರೆ, ಇಹತಾವತ್ ಶ್ರುತಿ ಸೂತ್ರ ಭಾಷ್ಯಾದಿಷು ಅನ್ಯತ್ರ ಚ ಪಂಚಾಗ್ನಿವಿಧ ಪರಮಾತ್ಮಕ ಸ್ವಾತ್ಮಾನುಸಂಧಾತೃತ್ವ ಅಚಿರಾಧಿಗತಿಶ್ಚ ವಿಶೇಷೇಣ ಉಚ್ಯತೆ. ಇಲ್ಲಿಯೂ ಅಲ್ಲಿಯೂ ಹೇಳಿರೋದು ಒಂದೇ ವಿಷಯ. ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಸ್ವಾತ್ಮಾನುಸಂಧಾನವೇ ಮತ್ತೆ ಅಚಿರಾದಿ ಮಾರ್ಗ ಪ್ರಾಪ್ತಿಯು ಕೂಡ ಯಾವ ವ್ಯತ್ಯಾಸವಿಲ್ಲದೆ ಇಲ್ಲಿಯೂ ಅಲ್ಲಿಯೂ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಹೇಳಿರುವ ಕೈವಲ್ಯಾರ್ಥಿ ಅಥವಾ ಜಿಜ್ಞಾಸು, ಅಕ್ಷರ ಉಪಾಸಕ ಅಂತ ಹೇಳಿರುವಂತಹವನು ಪಂಚಾಗ್ನಿ ವಿದ್ಯಾನಿಷ್ಠನಂತೆಯೇ ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾನ ಮಾಡುವವನು ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ತಸ್ಯಾಶ್ಚ ಬ್ರಹ್ಮಗಮಯಿತೃತ್ವಸ್ಯ ಶ್ರುತ್ಯಾದಿಷು ಇವ ಇಹ ಚ. ಅಲ್ಲಿ ಹೇಗೆ ಬ್ರಹ್ಮನಲ್ಲಿ ಕರೆದುಕೊಂಡು ಹೋಗ್ತಾನೆ ಅಮಾನವ ಅಂತ ಶ್ರುತಿಯಲ್ಲಿ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿದೆಯೋ, ಹಾಗೆಯೇ ಇಲ್ಲಿಯೂ ಸಹ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ ಇತಿ ಸಿದ್ಧತ್ವಾತ್. ಇಲ್ಲಿಯೂ ಕೂಡ ಬ್ರಹ್ಮಪ್ರಾಪ್ತಿ ಹೇಳಿದೆ. ಇಲ್ಲಿಯೂ ಪಂಚಾಗ್ನಿವಿಧ ಅಪಿ ಪರಮಾತ್ಮ ಪ್ರಾಪ್ತಿ ಅಸ್ಯೇವ ಸ್ವೀಕರ್ತವ್ಯಂ. ಆದ್ದರಿಂದ ಅವರಿಬ್ಬರಿಗೂ ಕೂಡ ಪರಮಾತ್ಮ ಪ್ರಾಪ್ತಿ ಇದೆ. ಪಂಚಾಗ್ನಿ ವಿದ್ಯಾನಿಷ್ಠನು ಇಲ್ಲಿ ಹೇಳಿರುವನು, ವ್ಯತ್ಯಾಸವಿಲ್ಲ. ತತ್ರ ಪ್ರಾಪ್ತೌ ಜ್ಞಾನಿನಾಂ ಪರಮಾತ್ಮ ಸವಿಶಿಷ್ಟೋ ಭೋಗ್ಯ. ಪ್ರಾಪ್ತಿಯಲ್ಲಿ ಜ್ಞಾನಿಗಳಿಗೆ ಪರಮಾತ್ಮನು ತನ್ನನ್ನು ವಿಶೇಷಣವಾಗಿ ಉಳ್ಳವನಾಗಿ ಭೋಗ್ಯನಾಗ್ತಾನೆ. ಅಂದರೆ ಸ್ವಾತ್ಮ ಶರೀರಕ ಪರಮಾತ್ಮ ಅನುಸಂಧಾನ. ಪರಮಾತ್ಮನು ಸ್ವವಿಶಿಷ್ಟ ಅಂದರೆ ತನ್ನನ್ನು ವಿಶೇಷಣವಾಗಿ ಉಳ್ಳ ಪರಮಾತ್ಮನು ಭೋಗ್ಯ. ಅಂದರೆ ಪರಮಾತ್ಮನೇ ನೇರವಾಗಿ ಭೋಗ್ಯ. ತನ್ನೊಡನೆ ಸಂಬಂಧವೂ ಹೇಳಲ್ಪಡುತ್ತೆ. ನನ್ನನ್ನು ಶರೀರವಾಗಿ ಉಳ್ಳ ಪರಮಾತ್ಮನನ್ನು ಅನುಸಂಧಾನ ಮಾಡ್ತಿದ್ದೀನಿ ಅಂತ ಮಾಡ್ತಾನೆ. ಇಲ್ಲಿ ಅಕ್ಷರಯಾಥಾತ್ಮ್ಯನಿಷ್ಠಾನ ಅಂತೂ ಅಕ್ಷರಯಾಥಾತ್ಮ್ಯನಿಷ್ಠರಾದರೂ ಸ್ವಸ್ವರೂಪಮೇವ ಪೂರ್ವಂ ಭೋಗ್ಯಂ. ಮೊದಲು ಅವರಿಗೆ ತಮ್ಮ ಸ್ವರೂಪವೇ ಭೋಗ್ಯವಾಗಿರುತ್ತೆ. ತಮ್ಮ ಸ್ವರೂಪವು ಕೂಡ ಕೇವಲ ಆತ್ಮಸ್ವರೂಪವಲ್ಲ, ಯಥಾವಸ್ಥಿತ ಆತ್ಮಸ್ವರೂಪ, ಬ್ರಹ್ಮಾತ್ಮಕ ಆತ್ಮಸ್ವರೂಪ, ಅದು ಮೊದಲು ಭೋಗ್ಯವಾಗಿರುತ್ತೆ. ವಸ್ವಾದಿಪದ ಪ್ರಾಪ್ತಿ ಪೂರ್ವಕ ಬ್ರಹ್ಮಪ್ರಾಪ್ತಿ ಸಾಧನ ಮಧುವಿದ್ಯಾದಿ ನ್ಯಾಯಾತ್ ಅಂತತಃ ಬ್ರಹ್ಮಪ್ರಾಪ್ತಿ. ಮಧುವಿದ್ಯೆ ಅನ್ನೋದು ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಆದಿತ್ಯ ದೇವಮಧು ಅಂತ ಆರಂಭಿಸಿ ಅಲ್ಲಿ ವಸುರುದ್ರ ಆದಿತ್ಯ ಮೊದಲಾದ ಪದಗಳಿಗೆ ಉಪಾಸನೆಯನ್ನು ಹೇಳಿ ಅವರಿಗೆಲ್ಲರೂ ಕೂಡ ಆ ವಸು ರುದ್ರ ಆದಿತ್ಯಾದಿ ಪದಗಳನ್ನು ಪಡೆದುಕೊಂಡು ಮಧುವಿದ್ಯಾನಿಷ್ಠರು. ಉಪನಿಷತ್ತಿನಲ್ಲಿ ಚಾಂದೋಗ್ಯನಲ್ಲಿ ಹೇಳಲ್ಪಟ್ಟ ಮಧುವಿದ್ಯೆ ಅನ್ನುವ ಬ್ರಹ್ಮವಿದ್ಯೆಯನ್ನು ಯಾರು ಉಪಾಸನೆ ಮಾಡ್ತಾರೋ ಆ ಉಪಾಸಕರಿಗೆ ವಸು ಮೊದಲಾದ ಪದಪ್ರಾಪ್ತಿಯು ಅವರಿಗೆ ಸಿದ್ಧಿಸಿ ಅದರ ಕೊನೆಯಲ್ಲಿ ಬ್ರಹ್ಮಪ್ರಾಪ್ತಿಯು ಸಿದ್ಧಿಸುತ್ತೆ ಅನ್ನೋದು ಅಲ್ಲಿಯೇ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದೇ ರೀತಿಯೇ ಇಲ್ಲಿಯೂ ಕೂಡ ಮೊದಲು ಇವನಿಗೆ ಸ್ವಸ್ವರೂಪಮೇವ ಪೂರ್ವಂ ಭೋಗ್ಯಂ. ಮೊದಲು ಸ್ವಲ್ಪ ಕಾಲ ತನ್ನ ಸ್ವರೂಪವನ್ನೇ ಅನುಭವಿಸ್ತಾನೆ, ಆಮೇಲೆ ಪರಮಾತ್ಮನನ್ನು ಅನುಭವ. ಈ ರೀತಿ ಹೇಗೆ, ಯಾವ ಕಾರಣದಿಂದ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ದೃಶ್ಯ ಪರ್ವಕ್ರಮ ಪ್ರತಿನಿಯಮಶ್ಚ ಪ್ರಾಚೀನ ಅಪೇಕ್ಷಾ ಭೇದಾತ್. ಪ್ರಾಚೀನವಾದ ಒಂದು ಕಾರಣ ಇದೆ ಅದಕ್ಕೆ. ಅಪೇಕ್ಷಾ ಅಂದರೆ ಒಂದು ಬಹಳ ಹಳೆಯದಾದ ಯಾವುದೋ ಒಂದು ಕಾರಣ ಅಪೇಕ್ಷೆ, ಅದರಿಂದ ಭೇದವಿದೆ. ಅದೇನು ಅಂದರೆ ಸಾಚ ಪ್ರಾಚೀನ ಕರ್ಮ ವಿಶೇಷಾತ್. ಪ್ರಾಚೀನ ಕರ್ಮ ವಿಶೇಷವೇ ಅದಕ್ಕೆ ಕಾರಣ. ಅವನ್ಯಾವುದೋ ಒಂದು ಸುಕೃತವನ್ನು ಮಾಡಿ ಆತ್ಮಜ್ಞಾನವನ್ನೇ ಅನುಸಂಧಾನ ಮಾಡಬೇಕು ಅನ್ನುವುದಕ್ಕೆ ಹಿಂದೆ ಮಾಡಿರುವ ಒಂದು ಕರ್ಮದ ಫಲವಾಗಿ ತನ್ನ ಆತ್ಮವನ್ನೇ ಕೆಲವು ಕಾಲ ಅನುಭವಿಸಿ ಆಮೇಲೆ ಪರಮಾತ್ಮನನ್ನು ಅನುಭವಿಸ್ತಾನೆ. ಇದು ಅವರವರ ಕರ್ಮ ವಿಶೇಷದಿಂದ ಪ್ರಾಪ್ತವಾಗುತ್ತೆ. ಕೆಲವರಿಗೆ ಆ ರೀತಿ ಆ ಬುದ್ಧಿ ಬರದೆ ನೇರವಾಗಿ ಪರಮಾತ್ಮನನ್ನೇ ಅನುಸಂಧಾನ ಮಾಡಿ ಪರಮಾತ್ಮನನ್ನೇ ಪಡೆದುಕೊಳ್ತಾರೆ. ಇದು ಕರ್ಮ ವಿಶೇಷದಿಂದ ಅವರವರ ಪೂರ್ವ ಕರ್ಮಗಳ ವ್ಯತ್ಯಾಸದಿಂದ ಆಗುವಂತಹ ವಿಷಯ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಚತುರ್ವಿಧ ಭಜಂತೆ ಮಾಂ ಇತಿ ಪ್ರಾಗೇವ ದರ್ಶಿತ.
ಚತುರ್ವಿಧ ಅನ್ನೋದ್ರಲ್ಲೇ ತಿಳಿದು ಬಿಡುತ್ತೆ. 4 ವಿಧ ಭಕ್ತಿಯೋಗಿಗಳು ಅಂತ ಹೇಳಿದ್ರೆ, ಭಕ್ತಿಯೋಗಿ ಅಂತ ಹೇಳಿದ್ರೆ ಪರಮಾತ್ಮ ಒಬ್ಬನನ್ನೇ ಪಡೆದುಕೊಳ್ಳುವನು ಅಂತ ಇರಬೇಕಲ್ಲ. ಹಾಗಲ್ಲ. ಐಶ್ವರ್ಯವನ್ನು ಬೇಕಾದರೂ ಪಡೆದುಕೊಳ್ಳುವನು ಭಕ್ತಿಯೋಗಿ. ಭಕ್ತಿಯೋಗ ಮಾಡ್ಬೋದು ಪರಮಾತ್ಮನನ್ನು ಉಪಾಸನೆ ಮಾಡಿ. ಅವನ ಕರ್ಮಕ್ಕೆ ಅನುಗುಣವಾಗಿ ಅವನಿಗೆ ಅದುವೇ ಪ್ರಾಪ್ತ. ಅವನ ಕರ್ಮಕ್ಕೆ ಫಲ ಆ ರೀತಿಯೇ ಅವನಿಗೆ ಪ್ರಾಪ್ತವಾಗಿದೆ. ಇನ್ನೊಬ್ಬನಿಗೆ ತನ್ನ ಅನುಸಂಧಾನದ ಮೂಲಕ ನಂತರ ಪರಮಾತ್ಮನ ಅನುಸಂಧಾನ, ಪರಮಾತ್ಮನ ಪ್ರಾಪ್ತಿ, ಅದೆಲ್ಲ ಕರ್ಮಗಳಲ್ಲಿ ಪ್ರಾಚೀನ ಕರ್ಮಗಳಿಂದಲೇ ಈ ವ್ಯತ್ಯಾಸ ಬರುವಂತಹದ್ದು. ಆದ್ದರಿಂದ ಅದರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ ಹೇಳ್ತಾರೆ. ನಚ ಅತ್ರ ಜಿಜ್ಞಾಸೋ ಅನ್ಯೇವ ಆತ್ಮಯಾಥಾತ್ಮ್ಯವಿತ್ ಇತಿ ಭಾಷ್ಯತೆ. ಇಲ್ಲಿ ಎಲ್ಲಿಯೂ ಗೀತಾ ಭಾಷ್ಯದಲ್ಲಿ ಆತ್ಮಯಾಥಾತ್ಮ್ಯವಿತ್ ಅಂತ ಹೇಳುವವನು ಜಿಜ್ಞಾಸುಗಿಂತ ಬೇರೆಯಾದ ಅಧಿಕಾರಿ ಅಂತ ಎಲ್ಲಿಯೂ ಹೇಳಿಲ್ಲ. ನಚ ಅಂತಲೇ ಆರಂಭಿಸಿದ್ರು. ನಚ ಜಿಜ್ಞಾಸೋ ಅನ್ಯ ಏವ ಆತ್ಮಯಾಥಾತ್ಮ್ಯವಿತ್ ಇತಿ ಭಾಷ್ಯತೆ. ಆ ಥರ ಎಲ್ಲೂ ಹೇಳಿಲ್ಲ ಇಲ್ಲಿ ಭಾಷ್ಯದಲ್ಲಿ. ಜಿಜ್ಞಾಸು ವೇದ್ಯತೆಯ ಉಕ್ತ ಸ್ವಭಾವ ವಿಸರ್ಗಯೋ ಅತ್ರ ಚ ಪಂಚಾಗ್ನಿ ವಿದ್ಯೋದಾಹರಣಾತ್. ಜಿಜ್ಞಾಸುವಿಗೆ ಏನು ತಿಳಿದುಕೊಳ್ಬೇಕು, ವೇದ್ಯೋಪಾದೇಯ ಭಾವಾಶ್ಚ ಭಾವಾಹ ಅಂತ ಹೇಳಿ, ಯಾರ್ಯಾರು ವೇದ್ಯ ಉಪಾದೇಯ ಯಾವುದು 4 ವಿಧ ಅಧಿಕಾರಿಗಳಿಗೆ ಅನ್ನೋದನ್ನು ಆಳಬಂದಾರು ಹೇಳಿದ್ರು. ಅವರಿಗೆ ತಿಳಿಯಬೇಕಾದ ವಿಷಯ. ಮತ್ತು ಅದಕ್ಕೆ ಕೆಲವು ತ್ಯಾಜ್ಯತೆಯ, ಕೆಲವು ಪ್ರಾಪ್ಯತೆಯ ತಿಳಿದುಕೊಳ್ಬೇಕು ಅವರು. ಹೇಳಿದಾಗ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಕಿಂತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಹೇಳಿದಾಗ, ಕಿಂ ತದ್ ಬ್ರಹ್ಮ ಅಂತ ಹೇಳಿದಾಗ ಅಕ್ಷರಂ ಬ್ರಹ್ಮ ಪರಮಂ, ಪರಿಶುದ್ಧವಾದ ಆತ್ಮಸ್ವರೂಪವು ಬ್ರಹ್ಮ ಶಬ್ದದಿಂದ ಹೇಳಲ್ಪಡುತ್ತೆ ಅಲ್ಲಿ. ಹಾಗೆಯೇ ಅಧ್ಯಾತ್ಮ ಅನ್ನುವ ಶಬ್ದದಿಂದ ಸ್ವಭಾವವು ಹೇಳಲ್ಪಡುತ್ತೆ, ಪ್ರಕೃತಿ ತ್ಯಾಜ್ಯವಾದದ್ದು ಅಂತ. ವಿಸರ್ಗ ಕರ್ಮ ಸಂಹಿತ, ವಿಸರ್ಗ ಅನ್ನೋದು ಸ್ತ್ರೀ ಪುರುಷರ ಸಂಬಂಧದಿಂದ ಆಗುವಂತಹ ಸೃಷ್ಟಿ. ಆದ್ದರಿಂದ ಅವನಿಗೆ ಪಂಚಾಗ್ನಿ ವಿದ್ಯೆಯಲ್ಲಿಯೂ ಕೂಡ ಅದರ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಸ್ವಭಾವ, ವಿಸರ್ಗ, ಅಲ್ಲಿಯೂ ಹಾಗೆಯೇ ಪ್ರಕೃತಿ, ಮತ್ತು ಅವನು ಹೇಗೆ ಅಲ್ಲಿಂದ ಇಳಿದು ಬರ್ತಾನೆ ಸ್ವರ್ಗದಿಂದ ಅನ್ನೋ ಅವರೋಹ ಕ್ರಮವನ್ನೆಲ್ಲ ಹೇಳಿ ಅದೆಲ್ಲ ವರ್ಣನೆ ಮಾಡಿ ಎಷ್ಟು ಕಷ್ಟಪಡ್ತಾನೆ ಅವನು ಸ್ವರ್ಗ ಫಲವನ್ನು ಪಡೆದುಕೊಳ್ಳೋಕ್ಕೆ. ಇವನು ಬಹಳ ಕಷ್ಟಪಟ್ಟು ಜ್ಯೋತಿಷ್ಠೋಮ ಅಶ್ವಮೇಧಾದಿ ಯಾಗಗಳನ್ನೆಲ್ಲ ಬೇಕಾದಷ್ಟು ಪ್ರಯಾಸ, ವ್ರತ ನಿಯಮಗಳೇನು, ನಿಷ್ಠೆ ಏನು, ಅದಕ್ಕೆ ಬೇಕಾದ ಪದಾರ್ಥಗಳೇನು, ಜ್ಞಾನವೇನು, ಅದಕ್ಕೆ ಬೇಕಾದ ಋತುಕಗಳು ಮೊದಲಾದ ಜನಗಳ ಸಹಾಯವೇನು, ಎಲ್ಲವನ್ನು ತೆಗೆದುಕೊಂಡು ಬಹಳ ಕಷ್ಟಪಟ್ಟು ಬಹಳ ನಿಯಮದಿಂದ ಅವನು ಯಾಗಗಳನ್ನು ಮಾಡಿ ಪಡೆದುಕೊಳ್ಳುವ ಫಲ, ಸ್ವರ್ಗ ಫಲ, ಅದು ಮುಗಿದಾಗಿ ಹೇಗೆ ಬರ್ತಾನೆ ಮತ್ತೆ ಅವನು ಮುಂದಿನ ಕರ್ಮ ಅನುಭವಿಸೋಕ್ಕೆ. ಆ ವಿವರಣೆಯನ್ನು ನೋಡಿದ್ರೆ ಇವನಿಗೆ ಇದು ಸಾಕು, ಇದು ಬೇಡ ಅಂತ ಅನ್ನಿಸ್ಬೇಕು. ಆ ರೀತಿ ಪಂಚಾಗ್ನಿ ವಿದ್ಯೆಯಲ್ಲಿ ವಿವರಣೆ ಮಾಡಲ್ಪಟ್ಟಿದೆ. ಹೇಗೆ ಬರ್ತಾನೆ ಮೇಘವಾಗಿ, ವರ್ಷವಾಗಿ, ವ್ರೀಹಿಯಾಗಿ ಮೊದಲಾದದ್ದೆಲ್ಲ. ಆ ವ್ರೀಹಿಯ ಸ್ಥಿತಿಯಲ್ಲಿ ಹೋದಾಗ ದುರ್ನಿಷ್ಪ್ರಪತರಂ, ಬಹಳ ಕಷ್ಟ ಬಿಡಿಸ್ಕೊಂಡು ಬರೋದು ಅಲ್ಲಿಂದ ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ನೋಡಿದ್ರೆ ಅವನಿಗೆ ವಿರಕ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ತ್ಯಾಜ್ಯವಾಗಬೇಕು. ಅದು ಹೇಳಲ್ಪಟ್ಟಿರೋದು ಪಂಚಾಗ್ನಿ ವಿದ್ಯೆಯ ಅದೇ ಉದಾಹರಣೆಯನ್ನು ಇಲ್ಲಿ ಜಿಜ್ಞಾಸುಗೆ ಯಾವುದು ವೇದ್ಯವಾದದ್ದು ಅಂತ ಇಲ್ಲಿ ಹೇಳಲ್ಪಟ್ಟಿರೋದು ಅಧ್ಯಾತ್ಮ, ಕರ್ಮ ಮೊದಲಾದ ಶಬ್ದಗಳಿಗೆ ಸ್ವಭಾವ, ವಿಸರ್ಗ ಮೊದಲಾದ ಅರ್ಥಗಳನ್ನು ಇಲ್ಲಿ ಹೇಳಿದಾಗ ಪಂಚಾಗ್ನಿ ವಿದ್ಯೆಯ ಉದಾಹರಣೆಯನ್ನೇ ಇಲ್ಲಿಯೂ ಕೊಟ್ಟಿರೋದು. ಆದ್ದರಿಂದ ಈ ಆತ್ಮ ಯಾಥಾತ್ಮ್ಯವಿತ್ ಅಂತ ಹೇಳಲ್ಪಟ್ಟವನು ಜಿಜ್ಞಾಸು ಬೇರೆಯಲ್ಲ ಅನ್ನೋದು ತಿಳಿಯುತ್ತೆ. ಮಧ್ಯೆ ಚ ಕೈವಲ್ಯಾರ್ಥಿನ ಏವ ಮೂರ್ಧನ್ಯ ನಾಡಿಯ ನಿಷ್ಕ್ರಮಣ ಮನಾವೃತಿಶ್ಚ ಉಕ್ತ. ಇಂಥವನಿಗೆ ಕೈವಲ್ಯಾರ್ಥಿ, ಜಿಜ್ಞಾಸು, ಆತ್ಮ ಯಾಥಾತ್ಮ್ಯವಿತ್ ಇಲ್ಲಿ ಹೇಳಲ್ಪಟ್ಟ ಎಲ್ಲ ಶಬ್ದಗಳು ಸಮಾನಾರ್ಥಕ. ಅವನಿಗೆ ಮೂರ್ಧನ್ಯ ನಾಡಿಯಿಂದ ನಿಷ್ಕ್ರಮಣವು ಹೇಳಲ್ಪಟ್ಟಿದೆ. ಮೂರ್ಧನ್ಯ ನಾಡಿಯಲ್ಲಿ ಪ್ರಾಣವನ್ನು ಸ್ಥಾಪನೆ ಮಾಡಿ ಮೂರ್ಧ್ನಿ ಆದಾಯ ಪ್ರಾಣಂ ಅಂತ ಹೇಳಿದಾಗ ಹೃದಯದಲ್ಲಿ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಮೂರ್ಧ್ನಿ ಆದಾಯ ಪ್ರಾಣಂ, ಮೂರ್ಧನ ಶಿರಸ್ಸಿನಲ್ಲಿ ಪ್ರಾಣವನ್ನು ಧರಿಸಿ ಅವನು ಅಂತಿಮ ಸ್ಮೃತಿ ಹೇಳಲ್ಪಟ್ಟಿದೆ ಅವನಿಗೆ. ಅದು ಕೂಡ ಆತ್ಮಯಾಥಾತ್ಮ್ಯ ಅಕ್ಷರಯಾಥಾತ್ಮ್ಯ ಶಬ್ದಯೋಶ್ಚಾತನ ಭಿನ್ನಾರ್ಥತ್ವಂ. ಆದ್ದರಿಂದ ಇಲ್ಲಿ ಕೈವಲ್ಯಾರ್ಥಿಗೂ ಮೂರ್ಧನ್ಯ ನಾಡಿಯಿಂದಲೇ ನಿಷ್ಕ್ರಮಣ. ಮೂರ್ಧನ್ಯ ನಾಡಿ ನಿಷ್ಕ್ರಮಣವಾದರೆ ಅವರಿಗೆ ಅರ್ಚಿರಾದಿ ಮಾರ್ಗ ಬರಬೇಕು ಅವರಿಗೆ.
ಆದ್ದರಿಂದ ಆತ್ಮಯಾಥಾತ್ಮ್ಯ ಅಕ್ಷರಯಾಥಾತ್ಮ್ಯ ಶಬ್ದಯೋಶ್ಚ ನ ಭಿನ್ನಾರ್ಥತ್ವಂ. ಭಿನ್ನಾರ್ಥ, ಬೇರೆ ಬೇರೆ ಅರ್ಥವಿಲ್ಲ. ತಸ್ಯ ಉಪಾಸನೆ ಕಿಂಚಿದಸ್ತಿ ವಿಶೇಷ. ಜ್ಞಾನಿಯ ವಿಷಯ ಉಪಾಸನೆಯಲ್ಲಿ ಕೆಲವು ವ್ಯತ್ಯಾಸವಿದೆ. ಅಕ್ಷರಯಾಥಾತ್ಮ್ಯವಿದ ಪರಮಾತ್ಮ ಶರೀರಭೂತ ಸ್ವಾತ್ಮೋಪಾಸಕ, ಜ್ಞಾನಿನಸ್ತು ಸ್ವಾತ್ಮ ಶರೀರಕ ಪರಮಾತ್ಮ ಉಪಾಸಕ. ಇಷ್ಟೇ ವ್ಯತ್ಯಾಸ ಇರೋದು. ಉಪಾಸನೆಯಲ್ಲಿ ವ್ಯತ್ಯಾಸ. ಪರಮಾತ್ಮ ಶರೀರಭೂತ ಸ್ವಾತ್ಮ ಉಪಾಸಕ, ಜ್ಞಾನಿ ಸ್ವಾತ್ಮ ಶರೀರಕ ಪರಮಾತ್ಮ ಉಪಾಸಕ. ಅಷ್ಟೇ, ಎರಡರಲ್ಲಿಯೂ ವ್ಯತ್ಯಾಸ ಇರುವುದು ಹೀಗೆ. ಆದರೆ ಪರಮಾತ್ಮನ ಸಂಬಂಧವು ಎರಡರಲ್ಲೂ ಇದೆ ಅನ್ನೋದು ಸ್ಪಷ್ಟಪಡಿಸುತ್ತೆ. ಇಬ್ಬರಿಗೂ ಕೂಡ ಅರ್ಚಿರಾದಿ ಮಾರ್ಗ ಹೇಳಲ್ಪಟ್ಟಿದೆ. ಇದರಲ್ಲಿ ವಿಶೇಷವನ್ನು ಹೇಳ್ತಾರೆ. ಅಯಮೇವ ವಿಶೇಷ ತದ್ಯ ತತ್ ಯೇ ಇತ್ತಂ ವಿದುಹು ಯೇ ಚ ಇಮೇ ಅರಣ್ಯೇ ಇತಿ ವಿಭಾಗ ನಿರ್ದೇಶ ಅಭಿಪ್ರೇತಃ ಇತಿ ಭಾಷ್ಯಾದಿಷು ಉಕ್ತಃ. ಶ್ರೀಭಾಷ್ಯದಲ್ಲಿ ಇದುವೇ ವಿಶೇಷ ಹೇಳಿರೋದು. ಪರಮಾತ್ಮ ಶರೀರಭೂತನಾದ ಸ್ವಾತ್ಮೋಪಾಸಕ ಒಬ್ಬ, ಸ್ವಾತ್ಮ ಶರೀರಕನಾದ ಪರಮಾತ್ಮನ ಉಪಾಸಕ ಮಾಡುವನು ಒಬ್ಬ. ಈ ರೀತಿ ವ್ಯತ್ಯಾಸವು ಹೇಳಲ್ಪಟ್ಟಿದೆ. ಅದು ಯೇ ಇತ್ತಂ ವಿದುಹು ಅಂತ ಹೇಳಲ್ಪಟ್ಟಿರುವನು ಮೊದಲು ಪರಮಾತ್ಮ ಶರೀರಭೂತ ಸ್ವಾತ್ಮೋಪಾಸಕ ಯೇ ಇತ್ತಂ ವಿದುಹು ಅಂತ ಹೇಳಿ, ಯೇ ಚ ಇಮೇ ಅರಣ್ಯೇ ಶ್ರದ್ಧಾ ತಪೈತ್ಯುಪಾಸತೆ ಅಂತ ಹೇಳಿರುವವನು ಜ್ಞಾನಿ ಸ್ವಾತ್ಮ ಶರೀರಕ ಪರಮಾತ್ಮ ಉಪಾಸಕ. ಇದು ಭಾಷ್ಯದಲ್ಲಿ ಹೇಳಿರೋದು. ಇದು ಇಲ್ಲಿ ಹೇಳಿರೋದಕ್ಕೂ ವ್ಯತ್ಯಾಸವಿಲ್ಲ. ಸಾರೇತು ಅಂದರು ವೇದಾಂತ ಸಾರದಲ್ಲಿ ಭಾಷ್ಯಕಾರರು 3 ಭಾಷ್ಯಗಳನ್ನು ಬರೆದರು ಬ್ರಹ್ಮಸೂತ್ರಗಳಿಗೆ. ವೇದಾಂತ ಸಾರ, ವೇದಾಂತ ದೀಪ ಮತ್ತು ಶ್ರೀಭಾಷ್ಯ ಅಂತ ಹೇಳಿ. ವೇದಾಂತ ಸಾರವು ಅದರಲ್ಲಿ ಹೇಳ್ತಾರೆ, ಉಭಯೇಪಿ ಪರಿಪೂರ್ಣಂ ಬ್ರಹ್ಮೋಪಾಸತೆ ಮುಖಭೇದೇನ. ಬ್ರಹ್ಮೋಪಾಸನೆ ಎರಡರಲ್ಲಿಯೂ ಇದೆ, ಮುಖಭೇದದಿಂದ ಅಂತ ಹೇಳಿದ್ರು. ಸ್ವಾತ್ಮ ಶರೀರಕಂ ಬ್ರಹ್ಮ ಕೇಚನ ಬ್ರಹ್ಮಾತ್ಮಕ ಸ್ವಾತ್ಮಾನಂ ಇತರೆ, ಅಲ್ಲಿಯೂ ಹಾಗೆ ಸ್ಪಷ್ಟಪಡಿಸ್ತಾರೆ. ಮುಖಭೇದದಿಂದ ಪರಮಾತ್ಮನನ್ನೇ, ಅವರು ಪರಮಾತ್ಮನ ಸಂಬಂಧ ಇದ್ದೇ ಇದೆ ಅವರಿಗೆ ಅನ್ನೋದು. ಅತಏವ ಸಪ್ತಮೇ ಪ್ರಕ್ರಾಂತಹ ಜಿಜ್ಞಾಸು, 7ನೇ ಅಧ್ಯಾಯದಲ್ಲಿ ಆರಂಭಿಸಲ್ಪಟ್ಟ ಭಕ್ತಿಯೋಗದ ವಿಷಯದಲ್ಲಿ ಹೇಳಲ್ಪಟ್ಟ ಜಿಜ್ಞಾಸು ಅಂತ ಹೇಳಲ್ಪಟ್ಟವನು ಚತುರ್ವಿಧ ಭಜಂತೆ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. 7ನೇ ಅಧ್ಯಾಯದಲ್ಲಿ ಸಪ್ತಮ ಅಧ್ಯಾಯೇ ಪ್ರಕ್ರಾಂತಹ ಆರಂಭಿಸಲ್ಪಟ್ಟ ಜಿಜ್ಞಾಸುವಾದವನು ಪರಮಾತ್ಮ ಪ್ರಾಪ್ತಿಕಾಮ ಜ್ಞಾನಿ ವ್ಯತಿರಿಕ್ತತ್ವಾತ್. ಆದ್ದರಿಂದ ಅಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾಯಿ ಇತಿ ನ ಭ್ರಮಿತವ್ಯಂ. ಆ ರೀತಿ ಭ್ರಮೆ ಪಡಬೇಕಾಗಿಲ್ಲ ನಾವು. ಪರಮಾತ್ಮ ಪ್ರಾಪ್ತಿಕಾಮ ಜ್ಞಾನಿ ವ್ಯತಿರಿಕ್ತತ್ವಾತ್. ಯಾಕೆಂದರೆ ಜ್ಞಾನಿಯನ್ನು ಬೇರೆ ಹೇಳಿ ಜಿಜ್ಞಾಸಿಯನ್ನು ಬೇರೆ ಹೇಳಿದೆ. 4 ವಿಧ ಅಂತ ಹೇಳಿ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. ಜಿಜ್ಞಾಸು ಬೇರೆಯಾಗಿ ಜ್ಞಾನಿ ಬೇರೆಯಾಗಿ ಬೇರೆ ಬೇರೆ ಅಧಿಕಾರಿಗಳು ಅಂತ ಹೇಳಿದ್ರು ಕೂಡ ಬ್ರಹ್ಮಾತ್ಮಕವಾದ ಸ್ವಾತ್ಮಾನುಸಂಧಾಯಿ ಅಂತ ನಾವು ಭ್ರಮೆ ಪಡಬೇಕಾಗಿಲ್ಲ. ಅವನು ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾಯಿ. ಯಾಕೆಂದರೆ ಗತಿಶ್ರವಣದಲ್ಲಿ ಇಬ್ಬರಿಗೂ ಸಮಾನವಾಗಿ ಹೇಳಲ್ಪಟ್ಟಿದೆ. ಹಾಗೆಯೇ ಅಂತಿಮ ಸ್ಮೃತಿಯಲ್ಲಿಯೂ ಅವನಿಗೆ ಮೂರ್ಧನ್ಯ ನಾಡಿಯಿಂದಲೇ ನಿಷ್ಕ್ರಮಣ ಹೇಳಲ್ಪಟ್ಟಿದೆ. ಆದ್ದರಿಂದ ಇದೆಲ್ಲವೂ ಕೂಡ ಪರಿಶೀಲನೆ ಮಾಡಿ ನೋಡಿದ್ರೆ ಇವನಿಗೆ ಪಂಚಾಗ್ನಿ ವಿದ್ಯನಿಷ್ಠನಂತೆಯೇ ಇವನಿಗೂ ಕೂಡ ಸ್ವಲ್ಪ ಕಾಲ ತನ್ನ ಅನುಸಂಧಾನ ಮಾಡಿ ಪರಮಾತ್ಮನ ಪ್ರಾಪ್ತಿಯೂ ಆಗುತ್ತೆ ಅನ್ನೋದು. ತಸ್ಯ ಚ ಉದಾರ ಕೋಟಿ ಮಾತ್ರೆ ನಿವೇಶ ಸ್ವಾತ್ಮಾನುಭವ ವಿಲಂಬ ವಿಮುಖ ಜ್ಞಾನಿ ವ್ಯತಿರೇಕಾತ್. ಉದಾರಾಹ ಸರ್ವೇ ವೈತೆ ಅಂತ ಹೇಳಿ 4 ಜನರು ಉದಾರರೇ ಅಂತ ಹೇಳಿರೋದು. ಇವನಿಗೂ ಜಿಜ್ಞಾಸು ಉದಾರನೆ ಅಂತ ಹೇಳಿದ್ದಾನೆ. ಯಾಕೆಂದರೆ ಜ್ಞಾನಿಗಿಂತ ಬೇರೆ ಅವನು. ಜ್ಞಾನಿ ಏನು ಮಾಡ್ತಾನೆ ಅಂದರೆ ತನ್ನ ಅನುಸಂಧಾನ ಅನ್ನುವ ವಿಳಂಬ ಅವನಿಗೆ ಇಷ್ಟವಿಲ್ಲ. ನೇರವಾಗಿ ಪರಮಾತ್ಮನ ಅನುಸಂಧಾನವೇ ಅವನಿಗೆ ಬೇಕಾಗಿರೋದು. ಆದ್ದರಿಂದ ಪರಮಾತ್ಮನನ್ನೇ ಉಪಾಸನೆ ಮಾಡಿ ಅವನನ್ನೇ ನಾನು ಪಡೆದುಕೊಳ್ಬೇಕು ಅಂತ ಉಪಾಸನೆ ಮಾಡೋದ್ರಿಂದ ಅವನಿಗೆ ಸ್ವಾತ್ಮಾನುಭವ ವಿಳಂಬ ವಿಮುಖ, ತನ್ನ ಅನುಸಂಧಾನ ಅನ್ನುವ ವಿಳಂಬ ಉಂಟಾಗುತ್ತಲ್ಲ, ಅದರಿಂದ ವಿಮುಖನಾದ ಜ್ಞಾನಿ ವ್ಯತಿರೇಕ. ಜ್ಞಾನಿಗಿಂತ ಇವನು ಭಿನ್ನನಾಗಿದ್ದಾನೆ. ಯಾಕೆ ಅಂದರೆ ಸ್ವಲ್ಪ ಕಾಲ ತನ್ನ ಅನುಸಂಧಾನವನ್ನು ಮಾಡ್ತಾನೆ. ಇದ್ಯಾಕೆ ಹೀಗೆ ಬರುತ್ತೆ ಆಸೆ? ಪ್ರಾಚೀನ ಕರ್ಮದೇ ಕಾರಣ. ಅದಕ್ಕೆ ಐಶ್ವರ್ಯಾರ್ಥಿಗೆ ಐಶ್ವರ್ಯವೇ ಪಡೆದುಕೊಳ್ಬೇಕು ಅಂತ ಆಸೆ ಬಂತಲ್ಲ, ಅದು ಅವನ ಪ್ರಾಚೀನ ಕರ್ಮದ ಫಲ. ಅವನ ಕರ್ಮದ ಫಲ ಆದರೂ ಹಾಗೆ ಫಲವನ್ನು ಕೊಡುತ್ತೆ ಅವನಿಗೆ. ಆ ರೀತಿ ಆಸೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಅನುಗುಣವಾಗಿ ಉಪಾಸನೆ ಮಾಡಿ ಫಲ ಪಡೆದುಕೊಳ್ತಾರೆ. ಅದರಿಂದ
ಇದರಲ್ಲಿಯೂ ಭಾಷ್ಯದಲ್ಲಿಯೂ ಹೇಳಿರೋಲ್ಲ, ವ್ಯತ್ಯಾಸವಿಲ್ಲ ಅನ್ನೋದನ್ನು ಹೇಳ್ತಾರೆ. ಅರ್ಚಿರಾದಿಗತಿ ನಿಷೇಧಸ್ತು ಬ್ರಹ್ಮಾತ್ಮಕತ್ವ ಅನುಸಂಧಾನ ರಹಿತ ಸ್ವಾತ್ಮೋಪಾಸನ ವಿಷಯ. ಅರ್ಚಿರಾದಿಗತಿ ನಿಷೇಧವಾಗಿರೋದು ಯಾರಿಗೆ ಅಂದರೆ ಬ್ರಹ್ಮಾತ್ಮಕತ್ವ ಅನುಸಂಧಾನ ರಹಿತ, ಬ್ರಹ್ಮಾತ್ಮಕ ಅನ್ನೋದ ಅನುಸಂಧಾನವಿಲ್ಲದೆ ಇರುವ ಸ್ವಾತ್ಮೋಪಾಸನ, ಕೇವಲ ಸ್ವಾತ್ಮೋಪಾಸನೆ ಮಾಡುವವನಿಗೆ ಮಾತ್ರವೇ. ಇದಮಪಿ ಭಾಷ್ಯಾದಿಷು ವ್ಯಕ್ತಮೇವ ಉಕ್ತಂ. ಶ್ರೀಭಾಷ್ಯ ಮೊದಲಾದವುಗಳಲ್ಲಿ ಸ್ಪಷ್ಟವಾಗಿ ಇದು ಕೂಡ ಹೇಳಲ್ಪಟ್ಟಿದೆ. ತಸ್ಮಾತ್, ಇದು ಅಲ್ಲಿ ಹೇಳುವಾಗ ಅಲ್ಲಿ ಯಾರು ದೃಷ್ಟಿವಿಧಿಯನ್ನೆಲ್ಲ ಮಾಡ್ತಾರೋ ಅವರಿಗೆ ಬರೋದಿಲ್ಲ ಅಂತ ಹೇಳಿ, ಅದರಿಂದ ಅಲ್ಲಿ ಬಾದರಿ ಹೇಳ್ತಾರೆ. ಬಾದರಿ ಹೇಳೋರು ಯಾರು ಅಂದರೆ ಚತುರ್ಮುಖ, ಅವನನ್ನು ಉಪಾಸನೆ ಮಾಡುವವರಿಗೆ ಮೋಕ್ಷ. ಯಾಕೆ ಅಂದರೆ ಬ್ರಹ್ಮನ ಉಪಾಸನೆ ಮಾಡುವವರಿಗೆ ಗತಿ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಬಾದರಿ ಅವರ ಒಂದು ಅಭಿಪ್ರಾಯ ಅದರಲ್ಲಿ ಬರುತ್ತೆ. ಅಲ್ಲಿ ಹೇಳುವಾಗ ಆ ಸೂತ್ರದಲ್ಲಿ ಬರುತ್ತೆ, ಅವನಿಗೆ ಅಪ್ರತೀಕಾಲಂಬನ ಅನ್ನೈತಿ ಇತಿ ಬಾದರಾಯಣ ಉಭಯದಾಚ ದೋಷಾತ್ ತತ್ಕೃತುಶ್ಚ ಅಂತ ಸೂತ್ರ. ಆ ಸೂತ್ರದಲ್ಲಿ ಅಪ್ರತೀಕಾಲಂಬನಾನೇ ನಯತಿ ಅಂದರೆ ಯಾರು ನಯತಿ ಅಂತ ಹೇಳಿದ್ರೆ ಅರ್ಚಿರಾದಿಕೋ ಗಣ ನಯತಿ ಅಂತ ಅರ್ಥ. ಅರ್ಚಿರಾದಿ ಮೊದಲಾದ ಅರ್ಚಿಸ್ಸು ಮೊದಲಾದ ದೇವತಾ ಗಣಗಳು, ಆತಿವಾಹಿಕರು ಅಪ್ರತೀಕಾಲಂಬರನ್ನು ಕರೆದುಕೊಂಡು ಹೋಗ್ತಾರೆ ಪರಮಾತ್ಮನಿಗೆ. ಪ್ರತೀಕಾಲಂಬರು ಅಂದರೆ ಏನು ಅಂದರೆ ಪ್ರತೀಕೋಪಾಸನೆ ಅಂತ ಅರ್ಥ. ಪ್ರತೀಕೋಪಾಸನೆ ಮಾಡುವವರು ಅಂತ ಹೇಳಿ. ಉಭಯತಾಚ ದೋಷಾತ್, ಎರಡು ವಿಧದಲ್ಲಿ ದೋಷವಿದೆ ಅಂತ ಹೇಳಿದ್ರು. ಯಾವುದು ಎರಡು ವಿಧ ಅಲ್ಲಿ ಹಿಂದಿನ ಸೂತ್ರಗಳಲ್ಲಿ ಆ ಒಂದು ಅಧಿಕರಣದಲ್ಲಿ ಬರುತ್ತೆ. ಅಲ್ಲಿ ಬರುವಾಗ ಮೊದಲು ಹೇಳಿದ್ದು ಬಾದರಿಯ ಅಭಿಪ್ರಾಯ. ಅವ್ರು ಹೇಳಿದ್ರು ಪರಮಾತ್ಮ ಎಲ್ಲ ಕಡೆಯೂ ಇದ್ದಾನೆ, ಸರ್ವವ್ಯಾಪ್ತನಾದವನು, ಅವನನ್ನು ಪಡೆದುಕೊಳ್ಳೋಕ್ಕೆ ಗತಿ ಹಾಕಬೇಕು, ಇರೋ ಕಡೆನೇ ಪಡೆದುಕೊಳ್ಬೇಕಲ್ಲ, ಎಲ್ಲ ಕಡೆಯೂ ಇದಾನಲ್ಲ ಅವನು, ಒಂದು ಕಡೆ ಹೋಗಿ ಯಾಕೆ ಪಡೆದುಕೊಳ್ಬೇಕು ಅವನನ್ನು? ಇಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ. ಅವನು ಪಡೆದುಕೊಳ್ಳೋದಕ್ಕೆ ಅರ್ಚಿರಾದಿ ಗತಿ ಅನ್ನೋದು ಹೇಗೆ ಸಾಧ್ಯವಿಲ್ಲ ಅದು. ಆದ್ದರಿಂದ ಚತುರ್ಮುಖಾದಿ ಅವ್ರನ್ನ ಪಡೆದುಕೊಳ್ಳೋದಕ್ಕೆ, ಯಾಕೆಂದರೆ ಅವನು ಸತ್ಯಲೋಕ ಎಲ್ಲೋ ಇದೆ, ಇದಿಲ್ಲಿದೆ, ಅವನು ಅಲ್ಲಿ ಮಾತ್ರ ಇದ್ದಾನೆ ಸತ್ಯಲೋಕದಲ್ಲಿ ಚತುರ್ಮುಖ. ಆದ್ದರಿಂದ ಬ್ರಹ್ಮ ಅಂತ ಹೇಳಲ್ಪಟ್ಟಿದ್ರು, ಬ್ರಹ್ಮಗಮಯತಿ ಎನ್ನುವುದು ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕೆ ಬ್ರಹ್ಮಶಬ್ದ ಅಂತ ಹೇಳಿದ್ರೆ ಚತುರ್ಮುಖನ ಲೋಕ ಪರಮಪದಕ್ಕೆ ಸ್ವಲ್ಪ ಹತ್ತಿರವಾಗಿದೆ, ಸತ್ಯಲೋಕ ಪರಮಪದಕ್ಕೆ ಹತ್ತಿರ ಇರೋದ್ರಿಂದ ಅವನಿಗೆ ಬ್ರಹ್ಮ ಅಂತ ಹೇಳಿದೆ. ಬ್ರಹ್ಮಗಮಯತಿ ಅಂದರೆ ಚತುರ್ಮುಖ ಬ್ರಹ್ಮನೇ. ಪರಮಾತ್ಮನ ಪಡೆದುಕೊಳ್ಳೋಕೆ ಗತಿ ಹೇಗೆ ಹೇಳಕ್ಕೆ ಸಾಧ್ಯ ಅಂತ ಬಾದರಿಗಳ ಅಭಿಪ್ರಾಯ ಪಟ್ಟರು. ಜೈಮಿನಿ ಹೇಳಿದ್ರು ಪರಂ ಜೈಮಿನಿ ಮುಖ್ಯತ್ವಾತ್ ಪರಮೇವ ಬ್ರಹ್ಮ. ಅಲ್ಲಿ ಹೇಳಿರೋ ಬ್ರಹ್ಮ ಶಬ್ದ ಪರಬ್ರಹ್ಮವೇ, ಜೈಮಿನಿ ಅಭಿಪ್ರಾಯ ಅಂತ ಬಾದರಾಯಣರು ಹೇಳ್ತಾರೆ. ಪರಬ್ರಹ್ಮನೇ ಹೇಳಲ್ಪಟ್ಟವನು, ಚತುರ್ಮುಖ ಬ್ರಹ್ಮನಲ್ಲ. ಪರಬ್ರಹ್ಮನನ್ನು ಉಪಾಸನೆ ಮಾಡುವವ್ರನ್ನು ಮಾತ್ರವೇ ಅರ್ಚಿರಾದಿ ಮಾರ್ಗದಲ್ಲಿ ಆತಿವಾಹಿಕರು ಕರೆದುಕೊಂಡು ಹೋಗ್ತಾರೆ ಅಂತ ಇದು ಎರಡನೇ ಅಭಿಪ್ರಾಯ. ಬಾದರಾಯಣರು ಹೇಳಿದ್ರು ಇದು ಎರಡೂ ಸರಿ ಇಲ್ಲ ಅಂದರು. ಅದೇ ಪರಬ್ರಹ್ಮನ ಉಪಾಸನೆ ಮಾಡುವವನು ಕರ್ಕೊಂಡು ಹೋಗಲ್ಲ ಅನ್ನೋದು ಸರಿ ಇಲ್ಲ ಅಂದ್ರಲ್ಲ. ಅಂದರೆ ಕೇವಲ ಪರಬ್ರಹ್ಮವಲ್ಲ, ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾನ ಮಾಡುವ ಪಂಚಾಗ್ನಿ ವಿದ್ಯಾನಿಷ್ಠನನ್ನು ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಹೇಳಿದೆ ಉಪನಿಷತ್ತು. ಆ ಫಲ ಅವನಿಗೆ ಹೇಳಿರೋದ್ರಿಂದ ಅವನನ್ನು ಕೂಡ ಸೇರಿಸ್ಬೇಕು ಇದರಲ್ಲಿ. ಪರಬ್ರಹ್ಮ ಪ್ರಾಪ್ತಿ ಯಾರಿಗೆಲ್ಲ ಇದೆ ಅಂದರೆ ಕೇವಲ ಬ್ರಹ್ಮೋಪಾಸನೆಗೆ ಮಾತ್ರವೇ ಅಲ್ಲ, ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾನ ಮಾಡುವ ಪಂಚಾಗ್ನಿ ವಿದ್ಯಾನಿಷ್ಠನಿಗೂ ಕೂಡ ಅರ್ಚಿರಾದಿ ಮಾರ್ಗ ಫಲ ಹೇಳಿರೋದ್ರಿಂದ ಅವನನ್ನು ಸೇರಿಸ್ಕೊಳ್ಬೇಕು. ಆದ್ದರಿಂದ ಜೈಮಿನಿ ಹೇಳಿರೋದು ಸರಿ ಅಂದರೆ ಪಾರ್ಷಿಯಲ್, ಅದು ಅರ್ಧ ಸರಿ, ಅದು ಪೂರ್ತಿ ಸರಿಯಲ್ಲ. ಬರೀ ಬ್ರಹ್ಮವಿದ್ಯಾನಿಷ್ಠರು ಅಂದರೆ ಪಂಚಾಗ್ನಿ ವಿದ್ಯೆ ಹೋಗ್ಬಿಡುತ್ತೆ. ಪಂಚಾಗ್ನಿ ವಿದ್ಯೆಗೆ ಅರ್ಚಿರಾದಿ ಮಾರ್ಗ ಫಲ ಹೇಳಿದೆ, ಆದ್ದರಿಂದ ಅವನನ್ನು ಸೇರಿಸ್ಕೊಳ್ಬೇಕು ಅನ್ನೋದು ಬಾದರಾಯಣರ ಮತ. ಅದನ್ನು ಆ ಸೂತ್ರದಲ್ಲಿ ಭಾಷ್ಯಕಾರರು ಶ್ರೀಭಾಷ್ಯದಲ್ಲಿ ಮಾಡುವ ವ್ಯಾಖ್ಯಾನ. ತಸ್ಮಾತ್ ಅಚಿನ್ಮಿಶ್ರಂ ಕೇವಲಂ ವಾ ಚಿದ್ವಸ್ತು ಬ್ರಹ್ಮದೃಷ್ಟ್ಯ ತದ್ವಿಯೋಗೇನ ಚ ಯಹ ಯೇ ಉಪಾಸತೆ ನ ತಾನ್ ನಯತಿ. ಅಪ್ರತೀಕಾಲಂಬನಾನ ನಯತಿ ಅಂತ ಹೇಳಿದ್ರೆ ಪ್ರತೀಕಾಲಂಬರ ಅಲ್ಲದೇ ಇರೋರನ್ನ ಕರೆದುಕೊಂಡು ಹೋಗ್ತಾರೆ. ಪ್ರತೀಕಾಲಂಬರು ಅಂದರೆ ಯಾರು?
ಉಪಾಸನೆ ಮಾಡುವವರು, ಅಚೇತನ ಮಿಶ್ರವಾದ ಬೇರೆ ಏನಾದರೂ ಉಪಾಸನೆ ಮಾಡುವವರು, ಬ್ರಹ್ಮದೃಷ್ಟಿಯ ಬ್ರಹ್ಮದೃಷ್ಟಿಯಿಂದ ಮನೋಬ್ರಹ್ಮೇತಿ ಉಪಾಸಿತ ಅಂದರೆ ಮನಸ್ಸು ಅಚೇತನ, ಬ್ರಹ್ಮದೃಷ್ಟಿಯಿಂದ ಮನಸ್ಸಿನಲ್ಲಿ ಬ್ರಹ್ಮದೃಷ್ಟಿಯನ್ನು ಮಾಡಿ ಉಪಾಸನೆ ಮಾಡ್ತಾನೊಬ್ಬ, ಮನಸ್ಸೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾನೆ. ಅದಕ್ಕೆ ಬ್ರಹ್ಮದೃಷ್ಟಿ ಉಪಾಸನೆ ಅಥವಾ ಪ್ರತೀಕೋಪಾಸನೆ ಅಂತ ಹೆಸರು. ಅದು ಬ್ರಹ್ಮದೃಷ್ಟಿಯ ತದ್ವಿಯೋಗೇನ ಚ, ಅಥವಾ ಬ್ರಹ್ಮದೃಷ್ಟಿ ಇಲ್ಲದೆ ಕೇವಲ ಮನಸ್ಸನ್ನೇ ಉಪಾಸನೆ ಮಾಡ್ಬೋದು. ಹೀಗೆ ನಾಮ ಬ್ರಹ್ಮೇತ್ಯುಪಾಸೀತ ಇದೆಲ್ಲ ಹೇಳಿದೆ ಭೂಮವಿದ್ಯೆಯಲ್ಲಿ. ಬ್ರಹ್ಮದೃಷ್ಟಿ ಅಥವಾ ಕೇವಲ ಅಚೇತನ ಉಪಾಸನೆ ಮಾಡುವವರು ಅವರನ್ನೆಲ್ಲ ಕರೆದುಕೊಂಡು ಹೋಗಲ್ಲ ಆತಿವಾಹಿಕರು. ಅಪಿತು ಪರಂ ಬ್ರಹ್ಮ ಉಪಾಸೀನಾನ್, ಪರಬ್ರಹ್ಮನನ್ನು ಉಪಾಸನೆ ಮಾಡುವವರು. ಇದು ಜೈಮಿನಿಯ ಮತ. ಬಾದರಾಯಣರು ಅದಕ್ಕೆ ಅಧಿಕವಾಗಿ ಉಪನಿಷತ್ ಪ್ರಮಾಣದಂತೆ ಹೇಳ್ತಾರೆ. ಆತ್ಮಾನಂಚ ಪ್ರಕೃತಿವಿಯುಕ್ತಂ ಬ್ರಹ್ಮಾತ್ಮಕಂ ಉಪಾಸೀನಾನ್. ಇದು ಪಂಚಾಗ್ನಿ ವಿದ್ಯಾನಿಷ್ಠನಿಗೆ. ಆತ್ಮಾನಂಚ ಪ್ರಕೃತಿವಿಯುಕ್ತಂ ಬ್ರಹ್ಮಾತ್ಮಕಂ ಉಪಾಸೀನಾನ್, ಬ್ರಹ್ಮಾತ್ಮಕನಾದ ಪ್ರಕೃತಿಯುಕ್ತವಾದ ಸ್ವಾತ್ಮೋಪಾಸನೆ ಮಾಡುವವನು ಕೂಡ ಆತಿವಾಹಿಕೋ ಗಣ ನಯತಿ ಅನ್ನೋದು ಅಪ್ರತೀಕಾಲಂಬನಾನ ನಯತಿ ಇತಿ ಬಾದರಾಯಣ ಹೇಳ್ತು. ನಾನು ಹೇಳ್ತಾ ಇದ್ದೀನಿ ಬಾದರಾಯಣ, ಪ್ರಮಾಣ ಇದು ನನ್ನ ಪ್ರಾಮಾಣಿಕವಾದದ್ದು. ಅವರು ತಮ್ಮ ಸಿದ್ಧಾಂತವನ್ನು ಕಡೆಯಲ್ಲಿ ಹೇಳ್ತಾರೆ. ಅದು ಭಾಷ್ಯದಲ್ಲಿಯೂ ಆ ಸೂತ್ರಕ್ಕೆ ಶ್ರೀಭಾಷ್ಯದ ವ್ಯಾಖ್ಯಾನ ಇದುವೇ, ಹೀಗೆ ಮಾಡಿರೋದು. ಇದರಲ್ಲಿ ಎರಡನ್ನು ಸೇರಿಸಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಯತ್ ಪುನಃ ಉಚ್ಯತೆ, ಮತ್ತೆ ಈ ವಿಷಯದಲ್ಲಿ ಕೆಲವು ಸಂದೇಹಗಳು ಬರಬಹುದು. ಏತು ಶಿಷ್ಟಾಃ ತ್ರಯೋ ಭಕ್ತಾಃ ಫಲಕಾಮಾ ಹಿ ತೇ ಮತಾಃ ಸರ್ವೇ ಚ್ಯವನಧರ್ಮಾಣಃ ಪ್ರತಿಬುದ್ಧಸ್ತು ಮೋಕ್ಷಭಾಕ್ ಅಂತ ಭಾರತದಲ್ಲಿ ಮಹಾಭಾರತದ ವಚನ ಇದು. ಅಲ್ಲಿ ಹೇಳಿರುವಾಗ ಇಲ್ಲಿ ಏತು ಶಿಷ್ಟಾಃ ತ್ರಯಃ ಭಕ್ತಾಃ, 3 ಜನ ಭಕ್ತರು ಮಿಕ್ಕಿದವರು ಅಂತ ಹೇಳಿದ್ರು. ಜ್ಞಾನಿಯನ್ನು ಬಿಟ್ಟು ಅಂದರೆ ಅರ್ಥಾತ್ ಜಿಜ್ಞಾಸುವನ್ನು ಸೇರಿಸ್ಬಿಟ್ರು. ಅಲ್ಲಿ ಚ್ಯವನ ಧರ್ಮಾಣ ಅಂತ ಹೇಳಿದೆ. ಚ್ಯವನ ಧರ್ಮಾಣ ಅಂದರೆ ಅವರ ಫಲವು ಚ್ಯುತಿಯಾಗುತ್ತೆ, ಒಂದು ದಿನ ಮುಗಿದೋಗುತ್ತೆ, ನಾಶವಾಗುತ್ತೆ. ಪ್ರತಿಬುದ್ಧಸ್ತು ಮೋಕ್ಷ ಭಾಕ್, ಪ್ರತಿಬುದ್ಧ ಅನ್ನುವ ಶಬ್ದವು ಜ್ಞಾನಿಯನ್ನು ತಿಳಿಸುತ್ತೆ. ಪ್ರತಿಬುದ್ಧ ಅನ್ನೋದು ಜ್ಞಾನಿಯನ್ನು ತಿಳಿಸುತ್ತೆ. ಜ್ಞಾನಿನಃ ಶ್ರೇಷ್ಠ್ಯಂ ಅಂತ ಹೇಳುವಾಗ ಅಲ್ಲಿ ಪ್ರತಿಬುದ್ಧನು ಜ್ಞಾನಿ. ಅವನನ್ನು ಬಿಟ್ಟು ಮಿಕ್ಕ 3 ಶಿಷ್ಟಾಹ ಅಂದರೆ ಮಿಕ್ಕಿದವರು 3 ಜನ, ತ್ರಯಃ ಭಕ್ತಾಃ ಫಲಕಾಮಾಹ, ಫಲವನ್ನು ಆಸೆಪಟ್ಟು ಮಾಡ್ತಾರೆ. ಸರ್ವೇ ಚ್ಯವನ ಧರ್ಮಾಣ, ಇವರೆಲ್ಲ 3 ವಿಧವಾದ ಉಪಾಸಕರು. ಅವರ ಫಲವು ಒಂದು ದಿನ ನಾಶವಾಗುತ್ತೆ ಅಂತ ಹೇಳಿದೆಯಲ್ಲ ಅಂತ ಹೇಳಿದ್ರೆ, ತತ್ರಾಪಿ ಆತ್ಮ ಮಾತ್ರ ಅನುಭವ ಸುಖಸ್ಯ ಅಸ್ಥಿರತ್ವಾದೇವ ಚ್ಯವನ ಧರ್ಮತ್ವ ಮುಚ್ಯತೆ. ಕೇವಲ ಆತ್ಮಾನುಭವವು ಅಸ್ಥಿರವಾದ್ದರಿಂದಲೇ ಚ್ಯವನ ಧರ್ಮ ಅಂತ ಹೇಳಿದೆ ಹೊರತು ನತಾವತಾ ಪುನಃ ಸಂಸಾರ ಪ್ರಸಂಗ, ಅದರಿಂದಲೇ ಸಂಸಾರ ಅಂತ ನಾವು ಹೇಳಕ್ಕಾಗೋದಿಲ್ಲ. ಮಹಾಭಾರತದ ವಾಕ್ಯವನ್ನೇ ಹೇಳ್ತಾರೆ. ಇಂದ್ರಲೋಕಾತ್ ಪರಿಭ್ರಷ್ಟ ಮಮ ಲೋಕಪರಾಯಣ ಪ್ರಮುಕ್ತ ಸರ್ವ ಸಂಸಾರೈ ಮಮ ಲೋಕಂಚ ಗಚ್ಚತಿ ಅಂತ ಹೇಳುವಾಗ, ಇಂದ್ರಲೋಕವನ್ನು ಬಿಟ್ಟು ನನ್ನ ಲೋಕವನ್ನೇ ಗತಿ ಅಂತ ತಿಳಿದುಕೊಂಡವನು ನಾನು ಪ್ರಮುಕ್ತ ಸರ್ವ ಸಂಸಾರೈ ಮಮ ಲೋಕಂಚ ಗಚ್ಚತಿ ಅಂತ ಇಲ್ಲಿ ವರಾಹ ಪುರಾಣದಲ್ಲಿ ಹೇಳಿರುವ ಮಾತನ್ನು ನೋಡಿ. ಪ್ರಚ್ಯುತೋ ವಾ ಯೇಷಃ ಅಸ್ಮಾನ್ ಲೋಕಾದ್ ಅಗತೋ ದೇವಲೋಕಂ, ಇದು ತೈತಿರಿಯ ಯಜುರ್ವೇದದಲ್ಲಿ ತೈತಿರಿಯ ಸಂಹಿತೆಯಲ್ಲಿ ಹೇಳಲ್ಪಟ್ಟಿರುವುದು, 6ನೇ ಕಾಂಡದಲ್ಲಿ ಹೇಳಲ್ಪಡುವಂಥದ್ದು. ಮೊದಲನೇ ಪ್ರಶ್ನೆಯಲ್ಲಿ ಇಲ್ಲೆಲ್ಲ ಏನು ಹೇಳಿದೆ ಅಂತ ಹೇಳಿದ್ರೆ, ಪ್ರಚ್ಯುತ ಅನ್ನುವ ಶಬ್ದವು ಚ್ಯವನ ಧರ್ಮಾಣ ಅಂತ ಹೇಳಿದ್ರೆ ಒಂದಕ್ಕಿಂತ ಒಂದು ಅತಿಶಯವಾದ ಫಲವನ್ನು ಪಡೆದುಕೊಳ್ಳುವಾಗ ಹಿಂದಿನ ಫಲಕ್ಕೆ ಪ್ರಚ್ಯುತಿ ಎನ್ನುವುದು ಹೇಳಲ್ಪಟ್ಟಿದೆ. ಆ ಪ್ರಯೋಗ ಅದು ಚ್ಯವನ ಧರ್ಮಾಣ ಅಂತ ಹೇಳಿಬಿಟ್ರೆ ಬರೀ ಆತ್ಮಾನುಸಂಧಾನ ಅದು ಅಸ್ಥಿರ ಅನ್ನುವ ದೃಷ್ಟಿಯಿಂದ ಹೇಳಿದೆಯೇ ಹೊರತು ಇವನಿಗೂ ಕೂಡ ಅಕ್ಷರ ಯಥಾತ್ಮ್ಯ ವಿತ್ ಅಂತ ಇಲ್ಲಿ ಹೇಳಲ್ಪಟ್ಟವನಿಗೂ ಕೂಡ ಆತ್ಮಾನುಭವ ಸ್ವಲ್ಪ ಕಾಲ ಇರುತ್ತಷ್ಟೇ. ಅದು ಹೋಗ್ಬಿಟ್ಟು ಪರಮಾತ್ಮ ಅನುಭವ ಬರುತ್ತೆ ಅವನಿಗೆ. ಆಗ ಆತ್ಮಾನುಭವ ಚ್ಯವನ ಧರ್ಮ ಆಯ್ತಲ್ಲ, ಅವನಿಗೆ ಆ ಸುಖ ಎಂದೆಂದಿಗೂ ಇರೋದಿಲ್ಲ. ಆಮೇಲೆ ಪರಮಾತ್ಮ ಪ್ರಾಪ್ತಿ ಇದೆ, ಯಾಕೆಂದರೆ ಅರ್ಚಿರಾದಿ ಮಾರ್ಗ ಹೇಳಲ್ಪಟ್ಟಿದೆ ಅವನಿಗೆ. ಆ ದೃಷ್ಟಿಯಿಂದ ಚ್ಯವನ ಧರ್ಮಾಣ ಅಂತ ಹೇಳಿದೆಯೇ ಹೊರತು ಅದು ಬೇರೆ ಒಂದು ಅರ್ಥದಿಂದ ಅಲ್ಲ, ವಿರೋಧವಿಲ್ಲ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಹೇಳ್ತಾರೆ. ಉತ್ತರ
ಉತ್ತರೋತ್ತರ ಅತಿಶಯಿತ ಪದಪ್ರಾಪ್ತವು ಅಪಿ, ಮೇಲೆ ಮೇಲೆ ಅತಿಶಯಿತವಾದ ಪದಪ್ರಾಪ್ತಿಯಾದಾಗ ಪೂರ್ವಪದ ಭ್ರಂಶ ಮಾತ್ರ ಹಿಂದಿನ ಪದವು ಹಿಂದಿನ ಒಂದು ಪ್ರಾಪ್ತಿ ಏನಿತ್ತು ಅದು ಪದ ಅಂದರೆ ಪ್ರಾಪ್ತಿ. ಒಂದು ಲೋಕ ಪಡೆದುಕೊಂಡು ಅದಕ್ಕಿಂತ ಮೇಲೆ ಅತಿಶಯವಾದ ಲೋಕ ಹೋದರೆ ಹಿಂದಿನ ಲೋಕ ಭ್ರಂಶವಾಯಿತಲ್ಲ, ನಾಶವಾಗುತ್ತೆ. ಅಲ್ಲಿ ಚ್ಯವನ ಧರ್ಮ ಅನ್ನುವ ಪ್ರಯೋಗವು ಕಂಡುಬರುತ್ತೆ. ಭ್ರಂಶ ಮಾತ್ರ ಚ್ಯವನ ಧರ್ಮತ್ವ ವಾಚೋಯುಕ್ತಿ ವಾಚೋಯುಕ್ತೇ ಅವಿರೋಧ. ವಾಚೋಯುಕ್ತಿ ಅಂತ ಇದೇನಿದ್ರೂ ಒಂದು ಹೇಳಲ್ಪಟ್ಟಿದೆ, ಆ ರೀತಿ ಒಂದು ಅತಿಶಯ, ಅದು ಅತಿಶಯ ಅನ್ನೋದ್ರಿಂದ ಅದರ ಮುಂದೆ ಇದು ಚ್ಯವನ ಧರ್ಮ ಅಂತ ಹೇಳೋದು ಅಷ್ಟೇ. ಆ ರೀತಿ ಹೇಳಲ್ಪಟ್ಟಿದೆ ಅನ್ನೋದು ಇದು. ಪರಿಮಿತ ಸುಖ ಅನುಭವ ವಿಳಂಬೇನ ತದಾನಿ ನಿರತಿಶಯ ಸುಖ ಅಭಾವಾತ್ ಅನುಭವಾತ್ ಸುಖಾನುಭವಾತ್ ಭ್ರಷ್ಟತ್ವೇನಾಪಿ ನಿಂದೋಪಪತ್ತೇಶ್ಚ. ಆದ್ದರಿಂದ ಪರಿಮಿತ ಸುಖ ಅನುಭವ ವಿಳಂಬೇನ, ಆತ್ಮಾನುಭವ ಅನ್ನೋದು ಪರಿಮಿತ ಸುಖವೇ ಅವನಿಗೆ. ಬ್ರಹ್ಮಾತ್ಮಕವಾದ ಆತ್ಮಾನವನ್ನು ಅನುಸಂಧಾನ ಮಾಡಿದ್ರು ಪರಬ್ರಹ್ಮಾನುಸಂಧಾನಕ್ಕೆ ಹೋಲಿಸಿದರೆ ಇದು ಪರಿಮಿತವಾದ ಸುಖ. ಆದ್ದರಿಂದ ಅವನಿಗೆ ನಿರತಿಶಯವಾದ ಸುಖ ಇಲ್ಲ ಆವಾಗ. ಆದ್ದರಿಂದ ಅವನಿಗೆ ನಿಂದೆ ಮಾಡೋದು ಕೂಡ ಸರ್ವೇ ಚ್ಯವನ ಧರ್ಮಾಣ ಅಂತ ಹೇಳಿರೋದು ಉಪಪನ್ನವಾಗುತ್ತೆ. ಅವನ ಕರ್ಮದ ಫಲ ಆತ್ಮಾನುಸಂಧಾನವೇ ಸ್ವಲ್ಪ ಕಾಲ ಮಾಡಿದ, ಆದರೆ ಅವನಿಗೆ ಆ ಕರ್ಮಫಲ ಸ್ವಲ್ಪ ಪುಣ್ಯವೂ ಇದೆ ಅದರಲ್ಲಿ. ಏನು ಅಂದರೆ ಬ್ರಹ್ಮಾತ್ಮಕವಾದ ಆತ್ಮಾನುಸಂಧಾನ ಮಾಡ್ತಾನೆ, ಕೇವಲ ಆತ್ಮಾನುಸಂಧಾನ ಮಾಡಲಿಲ್ಲ, ಇಲ್ಲದೆ ಹೋದರೆ ಸಂಸಾರಕ್ಕೆ ಬರಬೇಕಾಗಿರೋದು. ಆದ್ದರಿಂದ ಅವನಿಗೆ ಅಚಿರಾದಿ ಮಾರ್ಗ ಹೇಳಿರೋದ್ರಲ್ಲಿ ವಿರೋಧವಿಲ್ಲ ಅನ್ನೋದನ್ನು ಹೇಳ್ತಾರೆ. ಉಪಾಸನ ದಶಾನುಭೂತೆ ಪರಮಾತ್ಮನಿ ಫಲದಶಾಯ ಕಿಂಚಿತ್ ಕಾಲಂ ಅನುಭವ ವಿಚ್ಛೇದಾದ್ವಾ. ಉಪಾಸನ ದಶಾ ಅನುಭೂತೆ ಪರಮಾತ್ಮನಿ ಫಲದಶಾಯ ಕಿಂಚಿತ್ ಕಾಲ ಅನುಭವ ವಿಚ್ಛೇದಾತ್. ಫಲದಶೆಯಲ್ಲಿ ಕೆಲವು ಕಾಲ ಅನುಭವ ವಿಚ್ಛೇದ. ಪರಮಾತ್ಮನ್ನೇ ಉಪಾಸನೆ ಮಾಡ್ತಾರೆ, ಉಪಾಸನ ಕಾಲದಲ್ಲಿ ಪರಮಾತ್ಮನ ಅನುಭವಿಸಿದ್ರು ಕೂಡ ಫಲ ಅವರಿಗೆ ಬ್ರಹ್ಮಾತ್ಮಕ ಆತ್ಮಾನುಭವವೇ ಅವರಿಗೆ ಫಲ. ಆದ್ದರಿಂದ ಅವನಿಗೆ ಕೆಲವು ಕಾಲ ಅನುಭವ ವಿಚ್ಛೇದಾತ್ ವಾ ಪ್ರಾಪ್ತ ಭ್ರಂಶಲಕ್ಷಣಂ ಚ್ಯವನ ಧರ್ಮತ್ವಂ. ಆದ್ದರಿಂದ ಅವನಿಗೆ ಪಡೆದುಕೊಂಡ ಆತ್ಮಾನುಸಂಧಾನ ಒಂದು ದಿನ ನಾಶವಾಗುತ್ತೆ. ಆದ್ದರಿಂದ ಚ್ಯವನ ಧರ್ಮ ಅಂತ ಹೇಳಿದೆ, ಚ್ಯುತಿ ಹೊಂದುವಂತಹ ಫಲ ಅವರಿಗೆಲ್ಲ ಅಂತ ಹೇಳಿ. ಪ್ರತಿಬುದ್ಧಸ್ತು ಮೋಕ್ಷಭಾಗಿತಿ ಚ ಅವ್ಯವಹಿತ ಮೋಕ್ಷ ಭಾಗ್ತ್ವಂ ಪ್ರತಿಬುದ್ಧಸ್ಯ ಉಚ್ಯತೆ. ಪ್ರತಿಬುದ್ಧ ಅಂದರೆ ಜ್ಞಾನಿ, ಅವನು ಮೋಕ್ಷವನ್ನೇ ಪಡೆದುಕೊಳ್ಬೇಕು ಅನ್ನೋನು ಅಂತ ಹೇಳಿದ್ರೆ, ಇಲ್ಲಿ ಜಿಜ್ಞಾಸುಗೂ ಮೋಕ್ಷವೇ ಕಡೆಯಲ್ಲಿ, ಆದರೆ ವ್ಯವಹಿತವಾಗಿ ಮೋಕ್ಷ. ಆತ್ಮಾನುಸಂಧಾನ ಅಷ್ಟು ಕಾಲ ವ್ಯವಹಿತವಾಗಿ ವಿಳಂಬವಾಗಿ, ಆಮೇಲೆ ಪರಮಾತ್ಮ ಪ್ರಾಪ್ತಿ, ಪರಮಾತ್ಮ ಅನುಭವ. ಇವನಿಗೆ ಜ್ಞಾನಿಗೆ ಅವ್ಯವಹಿತವಾದ ಮೋಕ್ಷ ಭಾಗ್ತ್ವ ಪ್ರತಿಬುದ್ಧ ಅಂತ ಹೇಳಲ್ಪಡ್ತಾನೆ. ನತಾವತ ಅನ್ಯಸ್ಯ ಮೋಕ್ಷ ಅಭಾವ. ಇದರಿಂದ ಇನ್ನೊಬ್ಬನಿಗೆ ಮೋಕ್ಷ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಭುಕ್ತ್ವಾಚ ಭೋಗಾನ್ ವಿಪುಲಾನ್ ಸ್ತಮಂತೆ ಮತ್ಪ್ರಸಾರತಃ ಮಾಮನುಸ್ಮರಣಂ ಪ್ರಾಪ್ಯ ಮಮನೋ ಕಮವಾಪ್ಸ್ಯಸಿ ಇತಿವತ್ ಅವಿರೋಧಾತ್. ಇದು ಕೂಡ ವಿಷ್ಣು ಪುರಾಣದಲ್ಲಿ ಬರುವಂಥದ್ದು 5ನೇ ಅಂಶ. ವಿಷ್ಣು ಪುರಾಣದಲ್ಲಿ 5ನೇ ಅಂಶ ಪೂರ್ತಿ ಕೃಷ್ಣನ ಒಂದು ಅವತಾರ ಕಥೆ ಬರುತ್ತೆ. ಅಲ್ಲಿ ಕೃಷ್ಣಾವತಾರದ ಕಥೆ 5ನೇ ಅಂಶದಲ್ಲಿ ವಿಷ್ಣು ಪುರಾಣದಲ್ಲಿ. ಅಲ್ಲಿ ಹೇಳುವಾಗ ಮಾಲಾಕಾರ ಅಂತ ಹೇಳುವ ಒಬ್ಬ ಭಕ್ತ, ಅವನು ಧನುರ್ಯಾಗಕ್ಕೆ ಬರ್ತಾನೆ. ಕಂಸನು ಅವನನ್ನು ಕರೆದುಕೊಂಡು ಬರೋಕ್ಕೆ ಅಕ್ರೂರನ್ನು ಕಳಿಸಿದಾಗ ಕೃಷ್ಣರು ಬಲರಾಮರು ಅಲ್ಲಿಗೆ ಬರ್ತಾರೆ. ಬಂದಾಗ ಮಾಲಾಕಾರನನ್ನು ನೋಡ್ತಾನೆ. ದಾರಿಯಲ್ಲಿ ಒಳ್ಳೆಯ ಆಶ್ಚರ್ಯವಾದ ಮಾಲೆಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಬಲರಾಮನು ಕೃಷ್ಣನನ್ನು ನೋಡಿದ ತಕ್ಷಣ ಅವನಿಗೆ ಎಷ್ಟು ಭಕ್ತಿ ಪ್ರೀತಿ ಅವನ ಮೇಲೆ ಅಂತ ಹೇಳಿದ್ರೆ, ಕೃಷ್ಣ ಹೇಳಿದ, ನನಗೆ ಸ್ವಲ್ಪ ಕೊಡ್ತೀಯಾ ಈ ಹಾರವನ್ನು ಅಂದ. ಹೂವನ್ನು ಕೊಡ್ತೀಯಾ ಅಂದ. ಅವನು ಮನೆಗೆ ಕರೆದುಕೊಂಡು ಹೋಗಿ ಎಲ್ಲ ಉತ್ಕೃಷ್ಟವಾದ ಹಾರಗಳನ್ನೆಲ್ಲ ಕಂಸನಿಗೆ ಅಂತ ಮಾಡಿದ್ದು ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಡ್ತಾನವನು. ಆಗ ಅವನಿಗೆ ಅವನ ಭಕ್ತಿಯನ್ನು ನೋಡಿ, ಅತ್ಯಂತ ಭಕ್ತಿ ಅವನಿಗೆ ಕೃಷ್ಣನನ್ನು, ಹಾಗೆ ಅವನನ್ನು ಪ್ರೀತಿಯಿಂದ ಅವನಿಗೆ ಎಲ್ಲ ವಿಧವಾದ ಉಪಚಾರಗಳನ್ನು ಮಾಡಿ ಮಾಲಾಕಾರ ಅಂತ ಹೇಳಿ ಅವನಿಗೆ ಕೃಷ್ಣನು ಹೇಳುವ ವಾಕ್ಯ ಅವನಿಗೆ ಮಾಡುವ ಅನುಗ್ರಹ. ಭುಕ್ತ್ವಾಚ ಭೋಗಾನ್ ವಿಪುಲಾನ್ ಸ್ವಮಂತೆ ಮತ್ಪ್ರಸಾದತಃ
ಎಲ್ಲ ಭೋಗಗಳನ್ನು ಅನುಭವಿಸಿ ಕಡೆಯಲ್ಲಿ ನನ್ನ ಪ್ರಸಾದದಿಂದ ಮಾಮನುಸ್ಮರಣಂ ಪ್ರಾಪ್ಯ ನನ್ನನ್ನೇ ಅನುಸ್ಮರಣೆ ಮಾಡುವಂಥ ಒಂದು ಯೋಗವನ್ನು ನಿನಗೆ ಪಡೆದುಕೊಂಡು ಮಮಲೋಕಂ ಅವಾಪ್ಸಿಸಿ ಪರಮಪದಕ್ಕೆ ಬರ್ತೀಯ ನೀನು ಅಂತ ಹೇಳಿ ಅನುಗ್ರಹ ಮಾಡ್ತಾನೆ. ಅದು ಯಥಾಚ ಇದೆಲ್ಲ ಇದರಲ್ಲೇ ಏನು ಅಂತ ಹೇಳಿದ್ರೆ, ಮೊದಲು ಪಡೆದುಕೊಳ್ಳುವ ಭೋಗಗಳೆಲ್ಲ ಚ್ಯವನ ಧರ್ಮಗಳು ನಾಶವಾಗುತ್ತೆ. ಆದರೂ ಅದೆಲ್ಲ ಅನುಭವಿಸಿ ಆಮೇಲೆ ಬರ್ತೀಯ ನೀನು, ವಿಳಂಬವಾಗಿ ಪ್ರಾಪ್ತಿ ಅದು ಹೇಳಲ್ಪಟ್ಟಿದೆ. ಯಥಾಚ ಮುಮುಕ್ಷೋರೇವ ಕಸ್ಯಚಿತ್ ಮಧ್ಯೆ ಬ್ರಹ್ಮಕಾಯ ನಿಷೇವಣ ಸುಖಂ ಉಚ್ಯತೆ. ಮೋಕ್ಷವನ್ನೇ ಪಡೆದುಕೊಳ್ಬೇಕು ಅಂತ ಇಚ್ಛೆ ಮಾಡುವವನಿಗೂ ಕೂಡ ಬ್ರಹ್ಮಕಾಯ ನಿಷೇವಣ ಅನ್ನೋದು ಒಂದು ಹೇಳಲ್ಪಟ್ಟಿದೆ. ಅಂದರೆ ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮನನ್ನು ನೋಡದೇ ಇದ್ದು ಅನುಭವಿಸ್ತಾನವನು ಅಂತ ಹೇಳಿಬಿಟ್ಟು, ತಥಾ ಅತ್ರಾಪಿ ಸ್ಥಾನ ವಿಶೇಷೆ ಸ್ವಾತ್ಮಾನುಭವ ವಿಳಂಬ. ಯಾವುದೋ ಒಂದು ಸ್ಥಾನದಲ್ಲಿ ಇಲ್ಲಿಯ ಪ್ರಕೃತಿ ಮಂಡಲದಲ್ಲಿದ್ದು ಸ್ವಾತ್ಮಾನುಭವವನ್ನು ಪಡೆದುಕೊಂಡು ಆಮೇಲೆ ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತಾನವನು ಅಂತ ಅರ್ಥ ಅವನಿಗೆ. ತಕ್ಷಣವೇ ಇಲ್ಲ ಅವನಿಗೆ. ಯಥಾಚ ಅಥವಾ ನೇಚ್ಛತೆ ತತ್ರ ಬ್ರಹ್ಮಕಾಯ ನಿಷೇವಣಂ ಉತ್ಕ್ರಾಮತಿ ಮಾರ್ಗಸ್ಥ ಶೀತೀಭೂತೋ ನಿರಾಮಯ ಅಂತ ಹೇಳಿ, ಬ್ರಹ್ಮಲೋಕಕ್ಕೆ ಹೋಗುವವರು ಕೂಡ ಮುಮುಕ್ಷುಗಳಿಗೆ ಬ್ರಹ್ಮಲೋಕಕ್ಕೆ ಹೋಗಿ ಸ್ವಲ್ಪ ಕಾಲ ವಿಳಂಬವಾಗಿ ಮತ್ತೆ ಹೋಗ್ತಾರೆ. ಅಂದರೆ ಅರ್ಚಿರಾದಿ ಮಾರ್ಗದಲ್ಲಿ ಅವರಿಗೆ ಕೆಲವು ಲೋಕಗಳೆಲ್ಲ ಮಧ್ಯ ಬರುತ್ತೆ, ಲೋಕಗಳು ಆದಿತ್ಯ ಲೋಕ, ಚಂದ್ರಲೋಕ, ವಾಯುಲೋಕ ಇದೆಲ್ಲ ಹೇಳಲ್ಪಟ್ಟಿದೆ. ಇದೆಲ್ಲ ಆದ್ಮೇಲೆ ಸತ್ಯಲೋಕ ಬರಬೇಕಲ್ಲ. ಅರ್ಚಿರಾದಿ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಅರ್ಚಿರಾದಿ ಮಾರ್ಗದಲ್ಲಿ ಮಧ್ಯದಲ್ಲಿ ಹೋಗಿ ಸೇರ್ಕೋತಾರೆ ಅವರು, ಅದು ಕೂಡ ಹೇಳಲ್ಪಟ್ಟಿದೆ. ಮಧ್ಯದಲ್ಲಿ ಹೋಗಿ ಸೇರ್ಕೋತಾರೆ ಅವರು, ಸತ್ಯಲೋಕದಲ್ಲಿದ್ದು ಅಲ್ಲಿಂದ ಸೇರ್ಕೊಂಡು ಹೋಗ್ತಾರೆ ಮುಂದಕ್ಕೆ. ಚತುರ್ಮುಖ ಬ್ರಹ್ಮನಿಗೂ ಹಾಗೆ ಹೇಳಲ್ಪಟ್ಟಿದೆ. ಕೆಲವು ಸತಿ ಅವನು ಉಪಾಸನೆ ಮಾಡಿದ್ರೆ ಅಲ್ಲಿಂದ ಹಾಗೆ ಹೋಗ್ತಾನೆ ಪರಮಪದಕ್ಕೆ ಅಂತ ಹೇಳಿಬಿಟ್ಟು, ಅವನಿಗೆ ಅರ್ಚಿರಾದಿಯಲ್ಲಿ ಬರುವ ಕೆಲವು ಆತಿವಾಹಿಕರು ಬೇಕಾಗಿಲ್ಲ. ಯಾಕೆಂದರೆ ಅವನು ಪ್ರಕೃತಿ ಮಂಡಲದ ಕಡೆಯಲ್ಲಿದ್ದಾನೆ ಆಗಲೇ ಅವನು. ಅಲ್ಲಿವರೆಗೂ ಇನ್ನೊಬ್ಬರು ಆತಿವಾಹಿಕರು ಕರ್ಕೊಂಡು ಹೋಗಬೇಕಾಗಿಲ್ಲ ಅವನಿಗೆ, ಆಗಲೇ ಅವನು ಅಲ್ಲಿದ್ದಾನೆ, ಮಧ್ಯದಲ್ಲಿ ಸೇರ್ಕೋತಾನೆ ಅಂತ ಅರ್ಥ. ಅದೆಲ್ಲ ಹೇಳಲ್ಪಟ್ಟಿದೆ. ಸ್ವಾಮಿ ದೇಶಿಕನ ಇದೆಲ್ಲ ಅನೇಕ ವಿಷಯಗಳನ್ನು ಹೇಳ್ತಾರೆ. ಅವನಿಗೆ ಒಂದು ಸ್ಥಾನ ವಿಶೇಷದಲ್ಲಿ ಸ್ವಾತ್ಮಾನುಭವ ವಿಳಂಬ ಇವನಿಗೆ. ಇದರ ವಿಷಯ ಹೇಳ್ತಾರೆ. ಕೆಲವರು ಹೇಳಿದ್ರು, ಕೇವಲಿ ಕುತ್ರ ತಿಷ್ಠತಿ, ಎಲ್ಲಿರ್ತಾನೆ ಅಂತ ಹೇಳಿದ್ರೆ, ಯತ್ರ ಕುತ್ರ ವಾ ತಿಷ್ಠತು ಅಂತ ಹೇಳಿದ್ರು. ಎಲ್ಲಿ ಬೇಕಾದ್ರೆ ಇದ್ಕೊಳ್ಳಿ ಬಿಡಿ, ನಮಗೆ ಯಾಕೆ ಅಂತ ಹೇಳಿ. ಎಲ್ಲಿ ಅಂತ ಹೇಳಲ್ಪಟ್ಟಿಲ್ಲ. ಎಲ್ಲಿರ್ತಾನವನು ಜಿಜ್ಞಾಸು, ವಿಳಂಬವಾಗುತ್ತಲ್ಲ ಪರಮಾತ್ಮ ಪ್ರಾಪ್ತಿ, ಅಲ್ಲಿಯವರೆಗೂ ಎಲ್ಲಿರ್ತಾನೆ ಅಂತ ಪ್ರಶ್ನೆ. ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ, ಎಲ್ಲೂ ಹೇಳಲ್ಪಟ್ಟಿಲ್ಲ. ಇಲ್ಲಿಯೇ ಎಲ್ಲೋ ಇರ್ತಾನೆ, ಮುಗಿಸ್ಕೊಂಡು ಹೋಗ್ತಾನೆ, ಅನುಭವಿಸ್ಕೊಂಡು ಸ್ವಲ್ಪ ಕಾಲ ಆತ್ಮಾನುಭವ, ಅದು ಮುಗಿದ ಮೇಲೆ ಪರಮಾತ್ಮನ ಹೋಗಿ ಸೇರ್ತಾನೆ ಅಂತ. ಅದು ಮುಖ್ಯವಾದ ವಿಷಯ ಅದು ಅನ್ನೋದು. ಇತ್ಯಾದಿನ ಬ್ರಹ್ಮಕಾಯ ನಿಷೇವಣ ಸಂಗಾತ್ ಮುಕ್ತಸ್ಯ ದೇವಯಾನೇನ ಮಾರ್ಗೇಣ ಪರಮಾಕಾಶಗಮನಂ ಮುಚ್ಯತೆ. ಅವನಿಗೂ ಕೂಡ ಬ್ರಹ್ಮಕಾಯ ನಿಷೇವಣ ಅಂದರೆ ಚತುರ್ಮುಖಮನ ಶರೀರದ ಒಂದು ಅನುಭವ ಅಂತ ಸೇವೆ. ಅದೇ ಚತುರ್ಮುಖ ಬ್ರಹ್ಮಲೋಕದಲ್ಲಿದ್ದು ಅಲ್ಲೆಲ್ಲ ಅನುಭವಿಸಿಕೊಂಡು ಮುಂದೆ ಹೋಗ್ತಾನೆ ಅಂತ ಅರ್ಥ. ಅವನಿಗೆ ಅದನ್ನು ದೇವಯಾನ ಮಾರ್ಗದಲ್ಲಿ ಮುಂದೆ ಅವನಿಗೆ ಪರಮಾಕಾಶವು ಹೇಳಲ್ಪಟ್ಟಿದೆ. ತದ್ವತ್ ಇಹಾಪಿ ಸ್ವಾತ್ಮಾನುಭವ ಸ್ಥಾನಾತ್ ಪ್ರಚ್ಯುತಸ್ಯ ಪರಮವ್ಯೋಮಾದಿ ರೋಹ ಸ್ಯಾತ್. ಸ್ವಾತ್ಮಾನುಭವವು ನಾಶವಾಗಿ ಪರಮವ್ಯೋಮವು ಅವನಿಗೆ ಸಿಗುತ್ತೆ. ಪರಮಪದಕ್ಕೆ ಹೋಗ್ತಾನೆ. ಸ್ವಲ್ಪ ಕಾಲ ಸ್ವಾತ್ಮಾನುಭವ ಅನುಸಂಧಾನ ಮಾಡಿ ಅದು ಮುಗಿದಾಗ, ಆ ಫಲವು ಮುಗಿದಾಗ, ಯಾವುದೋ ಕರ್ಮಫಲದಿಂದ ಬಂದಿರುತ್ತೆ ಅವನಿಗೆ ಪ್ರಾರಬ್ಧ ಕರ್ಮ ವಿಶೇಷ, ಅದರ ಫಲವನ್ನು ಅನುಭವಿಸಲೇಬೇಕು. ಅನುಭವಿಸಿ ಮುಂದೆ ಅವನು ಪರಮಪದಕ್ಕೆ ಹೋಗ್ತಾನೆ ಅನ್ನೋದೇ ಇಲ್ಲಿ ಅರ್ಚಿರಾದಿಗತಿಶ್ಚಾಸ್ಯ ಅವಾಂತರ ಫಲ ಅನುಭವಾತ್ ಪಶ್ಚಾದ್ವ ಗತಿಮಧ್ಯೇವ. ಆದ್ದರಿಂದ ಬೇರೆ ಫಲ, ಅವಾಂತರ ಫಲ ಅಂದರೆ ಬೇರೆ ಒಂದು ಫಲ, ಆತ್ಮ ಅನುಭವ ಅನ್ನೋದು ಅಥವಾ ಬ್ರಹ್ಮಕಾಯ ನಿಷೇವಣ ಅಂತ ಒಂದು ಕಡೆ ಹೇಳಿದೆ. ಇದೆಲ್ಲ ಆದ್ದರಿಂದ ಅದಾದ ಮೇಲೆ ಅರ್ಚಿರಾದಿ ಗತಿ ಮಧ್ಯೇವ, ಆರಂಭದಲ್ಲೇ ಅರ್ಚಿಸಿದ್ದಾನೆ ಆರಂಭಿಸುತ್ತು, ಅಥವಾ ಗತಿ ಮಧ್ಯದಲ್ಲಿ ಹೋಗಿ ಸೇರ್ಕೋತಾನ. ಎಲ್ಲ ಬೇರೆ ಮಧ್ಯದಲ್ಲಿ ಕೆಲವು ಅತಿವಾಹಿಕರು ಅವನಿಗೆ ಬೇಕಾಗಿರೋದಿಲ್ಲ. ಯಾಕೆಂದ್ರೆ ಅವನು ಆಗಲೇ ಆ ಜಾಗದಲ್ಲಿ ಇರ್ತಾನೆ, ಮುಂದೆ ಹೊರಟೋಗಿರ್ತಾನೆ ಅವನು, ಅದನ್ನೆಲ್ಲ ದಾಟಿಕೊಂಡು. ಅದೆಲ್ಲ ಇಲ್ಲಿ ಸ್ಪಷ್ಟವಾಗಿ ವಿಶೇಷವಾಗಿ ವಿವರಿಸ್ತಾರೆ. ದಕ್ಷಿಣಾಯನ ಮೃತಸ್ಯ ಚಂದ್ರಮಸಃ ಸಾಯುಜ್ಯವತ್ ವಿಶ್ರಮ ಮಾತ್ರ ರೂಪ ಅಯಂ ಅವಾಂತರ ಫಲಾನುಭವ
ಇತಿ ಉಭಯದಾಪಿ ನ ವಿರೋಧ. ಆ ರೀತಿಯೂ ಹೇಳಬಹುದು. ಇವನಿಗೆ ಆ ಕಾ ಆ ಒಂದು ಸ್ಥಾನದಲ್ಲಿ ಸ್ವಲ್ಪ ವಿಶ್ರಮ, ಸ್ವಲ್ಪ ಕಾಲ ವಿಶ್ರಮ ಅಂದರೆ ಸ್ವಲ್ಪ ಕಾಲ ಇದ್ದು ಹೋಗ್ತಾನೆ. ಇದರಲ್ಲಿ ಮಹಾನಾರಾಯಣೋಪನಿಷತ್ತಿನಲ್ಲಿ ಕಡೆಯಲ್ಲಿ ಹೇಳಿರುವಾಗ ತಸ್ಯ ಇವಂ ವಿದುಷೋ ಯಜ್ಞಸ್ಯ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರ ವಿಧ್ವಂ ಅಂತ ಹೇಳಿ ಅವನಿಗೆ ಪುರುಷ ವಿದ್ಯಾನಿಷ್ಠನಿಗೆ ಫಲವೂ ಹೇಳಲ್ಪಟ್ಟಿದೆ. ಹೇಗೆ ಜೀವನ ಮಾಡಬೇಕು, ಜೀವನವೆಲ್ಲ ಒಂದು ಯಾಗ. ತನ್ನ ದೇಹದ ಎಲ್ಲ ಭಾಗಗಳು, ಎಲ್ಲ ಉಪಕರಣಗಳು ಇರೋದು ಎಲ್ಲವೂ ಕೂಡ ಯಜ್ಞದಲ್ಲಿ ಉಪಯೋಗಿಸುವಂತಹ ಬೇರೆ 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 ಉಪಕರಣಗಳು. ಆತ್ಮನೇ ಯಜಮಾನ, ಅದಕ್ಕೆ ಶ್ರದ್ಧೆಯೇ ಪತ್ನಿ ಸ್ಥಾನದಲ್ಲಿ ಇರುವಂತಹದ್ದು ಅಂತ ಹೇಳಿ, ಶ್ರದ್ಧಾ ಪತ್ನಿ ಅಂತ ಹೇಳಿ ಎಲ್ಲ ಒಂದು ವೇದಿ ಬರ್ಹಿ ಬರುವಂತಹ ಇದು. ಮತ್ತೆ ಸಂವತ್ಸರ ಕಾಲ, ಒಂದು ವರ್ಷ ಕಾಲದಲ್ಲಿ ಅವನು ಅಂದರೆ ಅವನ ದೇಹಾವಸಾನದವರೆಗೆ ಯಾವ ಯಾವ ಯಾಗಗಳು ಬರುತ್ತೋ ಆ ಯಾಗಗಳೆಲ್ಲ ಇವನಿಗೆ ನಡೆಯೋದು, ಕೂತ್ಕೊಳ್ಳೋದು, ಇದುವೇ ಎಲ್ಲ. ಇವನು ಏನೇನು ಪಾನ ಮಾಡ್ತಾನೋ ಅದುವೇ ಸೋಮಪಾನ. ಇದೆಲ್ಲ ಕೂಡ ಈ ರೀತಿ ಎಲ್ಲ ಯಾಗಗಳು, ಇವನ ಒಂದು ದಿನಚರಿ ಹೇಗಿರುತ್ತೆ, ದೈನಂದಿನ ಚರ್ಯೆ ಹೇಗಿರುತ್ತೆ, ಎಲ್ಲವೂ ಕೂಡ ಅವನಿಗೆ ಹೇಳಿ ಕಡೆಯಲ್ಲಿ ಅವನಿಗೆ ಮರಣವೇ ಅವನಿಗೆ ಕಡೆಯಲ್ಲಿ ಮರಣಂ ಅವಭೃತ ಸ್ನಾನ. ಯಜ್ಞದ ಕಡೆಯಲ್ಲಿ ಯಾಗಗಳಲ್ಲಿ ಮಾಡ್ತಾರೆ ಅವಭೃತ ಸ್ನಾನ ಅಂತ. ಅದೆಲ್ಲ ಮುಗಿದಾಗ ಅವಭೃತ ಸ್ನಾನ ಮರಣವೇ ಅಂತ ಹೇಳಿ, ಅದಾದ ಮೇಲೆ ವಿಶೇಷ ಏನು ಅಂದರೆ ಅಲ್ಲಿ ಹೇಳುವಾಗ ಉತ್ತರಾಯಣದಲ್ಲಿ ಹೋಗುವವನು ಅವನಿಗೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಅರ್ಚಿರಾದಿ ದೇವಯಾನಕ್ಕೆ. ಚಂದ್ರಮಸ ಇನ್ನೊಂದು ಇದರಲ್ಲಿ ಹೋಗೋನು, ಪಿತೃಯಾನದಲ್ಲಿ ಹೋಗುವವನು ಚಂದ್ರಮಸ ಸಾಯುಜ್ಯಂ ಗಚ್ಚತಿ ಅಂತ ಹೇಳಿದೆ. ಚಂದ್ರಲೋಕಕ್ಕೆ ಹೋಗ್ತಾನೆ, ಪಿತೃಯಾನ ಅದು ಹೇಳಲ್ಪಟ್ಟಿದೆ. ಆದರೆ ಅಲ್ಲಿ ಇಬ್ಬರಿಗೂ ಕೂಡ ಬ್ರಹ್ಮಲೋಕ ಪ್ರಾಪ್ತಿ ಕಡೆಯಲ್ಲಿ ಹೇಳಿರೋದ್ರಿಂದ ಇಲ್ಲಿ ಅದು ಯಾಕೆ ಅಂತ ಹೇಳಿದ್ರೆ, ಚಂದ್ರಮಸ ಸಾಯುಜ್ಯ ವಿಶ್ರಮ ಮಾತ್ರ ರೂಪ. ಅಲ್ಲಿ ಸ್ವಲ್ಪ ಕಾಲ ವಿಶ್ರಮ ಅಷ್ಟೇ ಅವನಿಗೆ. ಈ ರೀತಿ ಉಪನಿಷತ್ತುಗಳಲ್ಲಿ ಕೆಲವು ಕಡೆ ಅಲ್ಲಲ್ಲಿ ಹೇಳಿದೆ. ತೈತಿರಿಯ ಉಪನಿಷತ್ತಿನಲ್ಲಿಯೂ ಬರುತ್ತೆ ವ್ಯಾಹೃತಿ ಉಪಾಸನೆ ಅಂತ ಹೇಳಿ. ಭುವಃ ಸುವಹ ಮಹ ಅಂತ ವ್ಯಾಹೃತಿ ಉಪಾಸನೆ ಮಾಡುವವನಿಗೆ ಅದಾದ ಮೇಲೆ ಯೇಷೋ ಅಂತರ್ಹೃದಯ ಕಾಶಃ ತಸ್ಮಿನ್ ಅಯಂ ಪುರುಷೋ ಮನೋಮಯ ಅಮೃತೋ ಹಿರಣ್ಮಯ. ಈ ಮೂರು ವಾಕ್ಯಗಳು ಬ್ರಹ್ಮೋಪಾಸನೆಯನ್ನೇ ಹೇಳುವಂತಹದ್ದು. ಅಂತರ್ಹೃದಯ ಆಕಾಶ, ತಸ್ಮಿನ್ ಅಯಂ ಪುರುಷಃ ಮನೋಮಯ, ಪರಿಶುದ್ಧ ಮನೋಗ್ರಾಹ್ಯದ ಅಮೃತ ಹಿರಣ್ಮಯ. ಅವನಿಗೆ ಒಳ್ಳೆಯ ಕಲ್ಯಾಣಕರವಾದ ರೂಪವಿದೆ, ಅವನು ಉಪಾಸನೆ ಮಾಡಬೇಕು ಅಂತ ಹೇಳಿ ಅಮೃತೋ ಹಿರಣ್ಮಯ ಅಂತರೇಣ ತಾಲುಕೆ ಯೇವ ಸ್ತನೈವಾವಲಂಬತೆ ಸೇಂದ್ರ ಯೋನಿ ಯತ್ರ ಶಾಂತೋ ವಿವರ್ತತೆ ವ್ಯಪೋಹ್ಯ ಶೀರ್ಷಕಪಾಲೆ. ವ್ಯಪೋಹ್ಯ ಶೀರ್ಷಕಪಾಲೆ ಅಂದರೆ ತನ್ನ 101ನೇ ನಾಡಿ, ಮೂರ್ಧನ್ಯ ನಾಡಿಯನ್ನು ಭೇದಿಸಿಕೊಂಡು ಹೋಗ್ತಾನವನು. ಭೂರಿತ್ಯಗ್ನೌ ಪ್ರತಿಷ್ಠತಿ ಭುವ ಇತಿ ವಾಯೌ ಸುವರಿತ್ಯಾದಿತ್ಯೇ ಮಹೇತಿ ಬ್ರಹ್ಮಣಿ ಆಪ್ನೋತಿ ಸ್ವರಾಜ್ಯಂ. ಅವನಿಗೆ ಬ್ರಹ್ಮಪ್ರಾಪ್ತಿ, ಪರಮಪದ ಪ್ರಾಪ್ತಿ ಹೇಳಿದೆ ತೈತಿರಿಯೋಪನಿಷತ್ತಲ್ಲಿ. ಮಧ್ಯದಲ್ಲಿ ಭೂರಿತಿ ಅಗ್ನೌ ಪ್ರತಿಷ್ಠತಿ, ಅವನು ವ್ಯಾಹೃತಿ ಉಪಾಸನೆ ಮಾಡಿದ್ರಿಂದ ಬೇರೆ ಬೇರೆ ಲೋಕಗಳಲ್ಲಿ ಒಂದು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಹೋಗ್ತಾನೆ ಅಂತ ಹೇಳಿದೆ. ಭುವ ಇತಿ ವಾಯು ಸುವರಿತ್ಯಾದಿತ್ಯ ಎಲ್ಲ ಹೇಳಿ ಈ ಲೋಕಗಳಲ್ಲಿ ಸ್ವಲ್ಪ ಕಾಲ ವಿಶ್ರಮ ಮಾಡಿಕೊಂಡು ಆಪ್ನೋತಿ ಸ್ವರಾಜ್ಯಂ ಅಂತ ಹೇಳಿದ್ದೆ. ಅವನಿಗೆ ಪರಮಪದ ಪ್ರಾಪ್ತಿ ಹೇಳಿ ಅಲ್ಲಿ ಅನುಭವಗಳೆಲ್ಲ ಅದ್ಭುತವಾಗಿ ತೈತಿರಿಯ ಉಪನಿಷತ್ ತಿಳಿಸುತ್ತೆ. ಅದು ಕೂಡ ಅರ್ಚಿರಾದಿ ಮಾರ್ಗವೇ ಹೇಳಿರೋದಲ್ಲಿ. ವ್ಯಪೋಹ್ಯ ಶೀರ್ಷಕಪಾಲೆ ಅಂತ ಹೇಳಿ ಅಲ್ಲಿ ಅವನಿಗೆ ಅರ್ಚಿರಾದಿ ಮಾರ್ಗದಲ್ಲಿ ಅಲ್ಲಿ ವ್ಯಾಹೃತಿ ಉಪಾಸನೆ ಅಂಗವಾಗಿ ಮಾಡ್ತಾನೆ ಅವನು. ಉಪಾಸನೆಗೆ ಅಲ್ಲಿ ಹೇಳಿರುವಂತಹ ಉಪಾಸನೆಗೆ ಅಂಗವಾಗಿ ವ್ಯಾಹೃತಿ ಉಪಾಸನೆ ಭೂಭುಹ ಸುವಹ ಮಹ ಅಂತ ಮಾಡೋನು. ಅವನಿಗೆ ಮಧ್ಯ ಸ್ವಲ್ಪ ಕಾಲ ವಿಶ್ರಮ ಸ್ಥಾನ ಅನ್ನೋದು ಅರ್ಥ ಮಾಡ್ತಾರಲ್ಲಿ ವ್ಯಾಖ್ಯಾನದಲ್ಲಿ. ಈ ರೀತಿ ಮಾಡೋದ್ರಲ್ಲಿಯೂ ವಿರೋಧವಿಲ್ಲ. ಆಮೇಲೆ ಅವನಿಗೆ ಪರಮಪದ ಪ್ರಾಪ್ತಿ ಇದೆ. ಆ ರೀತಿಯ ಇಲ್ಲಿಯೂ ಕೂಡ ಚಂದ್ರಮಸ ಪ್ರಾಪ್ತಿಯು ಹಾಗೆ ಹೇಳಿದನು ಪುರುಷ ವಿದ್ಯಾನಿಷ್ಠನಿಗೆ. ಅಲ್ಲಿ ಹೇಳಿರೋದು ಹಾಗೆ ದಹಾರ ವಿದ್ಯಾನಿಷ್ಠ ಅವನಿಗೂ ಕೂಡ ಅವನಿಗೆ ತಸ್ಯ ಇಗಂ ಪುರುಷೋ ಯಜ್ಞಸ್ಯ ಆತ್ಮ ಅನ್ನೋದು ಅದರ ಫಲವು ಹೇಳಲ್ಪಟ್ಟಿದೆ ಅಲ್ಲಿ ಅಂತ ಹೇಳಿರೋದ್ರಿಂದ ವಿಶ್ರಮ ಸ್ಥಾನ ಅನ್ನೋದು ಅರ್ಥ ಮಾಡಬೇಕು. ಎಲ್ಲ ಸರ್ವಶ್ರುತಿ ಸಾಮಂಜಸ್ಯ
ಎಲ್ಲ ಸರ್ವಶಾಖ ಪ್ರತ್ಯಯ ನ್ಯಾಯ ಮೊದಲಾದದ್ದು ಎಲ್ಲ ಶ್ರುತಿಗಳನ್ನು ವಿಚಾರ ಮಾಡಿ ಅರ್ಥ ನಿಶ್ಚಯ ಮಾಡಬೇಕೇ ಹೊರತು ಇಲ್ಲದೆ ಹೋದರೆ ಎಲ್ಲ ಕಡೆಯೂ ವಿರೋಧ ಬರುತ್ತೆ. ಯಾವ ವಿರೋಧವೂ ಇಲ್ಲದೆ ಇರೋ ಹಾಗೆ ಅರ್ಥಗಳನ್ನು ನಾವು ನಿಶ್ಚಯ ಮಾಡಿಕೊಳ್ಬೇಕು ಅನ್ನೋದು ಪ್ರಧಾನವಾದ ವಿಷಯ. ಅದನ್ನೆಲ್ಲ ಇಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಏತೇನ ಪಶ್ಚಾದೇ ವಾಸ್ಯ ಅಪ್ರತೀಕಾಲಂಬನತ್ವಮಿತ್ಯಪಿ ನಿರಸ್ತಂ. ಆದ್ದರಿಂದ ಇವನಿಗೆ ಈ ಆತ್ಮಾನುಸಂಧಾನ ಮಾಡಿದ ಮೇಲೆ ಅಷ್ಟೇ ಅಪ್ರತೀಕಾಲಂಬನ ಅನ್ನೋದು ಸರಿಯಲ್ಲ. ಈ ಮಾಡುವ ಉಪಾಸನೆಯಲ್ಲಿಯೇ ಬ್ರಹ್ಮಾತ್ಮಕ ಆತ್ಮಾನುಸಂಧಾನ ಮಾಡೋದ್ರಿಂದ ಸ್ವಲ್ಪ ಕಾಲ ಆತ್ಮಾನುಸಂಧಾನ ಫಲವನ್ನು ಅನುಭವಿಸಿ ಆ ವಿಳಂಬ ಮಾಡಿಕೊಂಡು ಅದಾದ ಮೇಲೆ ಪರಮಾತ್ಮ ಇನ್ನೇನು ಮಾಡಬೇಕಾಗಿಲ್ಲ ಅವನು ಅದಕ್ಕೋಸ್ಕರ ಅನ್ನೋದು ಹೇಳಿದೆ. ಮಧುವಿದ್ಯಾವದೇವ ಪ್ರಥಮಮಪಿ ತದುಪಪತ್ತೇ. ಆರಂಭದಿಂದಲೇ ಅವನು ಬ್ರಹ್ಮವಿದ್ಯಾನಿಷ್ಠನೇ. ಆದರೆ ಪರಮಾತ್ಮಕ ಆತ್ಮಾನುಸಂಧಾನ ವಿಳಂಬವಾಗುತ್ತೆ ಸ್ವಲ್ಪ ಕಾಲ. ಅದು ಅವನ ಕರ್ಮಕ್ಕೆ ಅನುಗುಣವಾದ ಫಲ. ಅದನ್ನು ಅನುಭವಿಸಿ ಪರಮಾತ್ಮನ ಪ್ರಾಪ್ತಿಯಾಗುತ್ತೆ ಅನ್ನೋದು ಮುಖ್ಯವಾಗಿ ಇಲ್ಲಿ ಬಹಳ ವಿಸ್ತಾರವಾಗಿ ವಿಚಾರಣೆ ಮಾಡ್ತಾರೆ ಇಲ್ಲಿ ಸ್ವಾಮಿ ದೇಶಿಕನ್. ಸ್ಮರಂತಿ ಚ ಸ್ವಾತ್ಮಾನುಭವ ಸ್ಥಾನಂ ಮುಕ್ತಿಸ್ಥಾನಾತ್ ಅರ್ವಾಚೀನಂ. ಮೋಕ್ಷ ಸ್ಥಾನಕ್ಕಿಂತ ಸ್ವಲ್ಪ ಹಿಂದಿನದು ಈ ಸ್ಥಾನ. ನೇರವಾಗಿ ಇದು ಪರಮಪದವೇ ಅಲ್ಲ, ಅದಕ್ಕೆ ಹಿಂದಿನ ಸ್ಥಾನ ಅಂತ ಹೇಳಿ ಯೋಗಿನಾಮ ವಿಷ್ಣು ಪುರಾಣದ ಶ್ಲೋಕ. ಯೋಗಿನಾಮೃತಂ ಸ್ಥಾನಂ ಸ್ವಾತ್ಮ ಸಂತೋಷಕಾರಿಣಾಂ. ಸ್ವಾತ್ಮ ಸಂತೋಷಕಾರಿಗಳು, ನನ್ನ ಅನುಭವವನ್ನು ಮಾಡುವವರು. ಏಕಾಂತಿನ ಸದಾ ಬ್ರಹ್ಮಧ್ಯಾಯಿನೋ ಯೋಗಿನೋ ಹಿತೆ ತೇಷಾಂ ತತ್ಪರಮಂ ಸ್ಥಾನಂ ಯದ್ವೈ ಪಶ್ಯಂತಿ ಸೂರ್ಯಃ. ಏಕಾಂತಿನಃ ಸದಾ ಬ್ರಹ್ಮಧ್ಯಾಯಿನಃ, ಅವರಿಗೂ ಯೋಗಿನಾಮ್ ಅಂತ ಮೊದಲು ಹೇಳಿ ಸ್ವಾತ್ಮ ಸಂತೋಷಕಾರಿಣಾಮ್ ಅಂತ ಹೇಳಿರೋವ್ರಿಗೂ ವ್ಯತ್ಯಾಸವಿದೆ. ತಮ್ಮ ಅನುಸಂಧಾನ ಮಾಡುವವರು ಮತ್ತು ಏಕಾಂತಿಗಳು ಬ್ರಹ್ಮಧ್ಯಾಯಿನಃ ಯಾರೋ ತೇಷಾಂ ತತ್ಪರಮಂ ಸ್ಥಾನಂ ಯದ್ವೈ ಪಶ್ಯಂತಿ ಸೂರ್ಯ. ಸದಾ ಪಶ್ಯಂತಿ ಸೂರ್ಯ ಅಂತ ಹೇಳಿದೆಯಲ್ಲ, ಅದು ಅವರ ಸ್ಥಾನ. ಇವರಿಗೆ ಅಮೃತಂ ಸ್ಥಾನ, ಇವ್ರದ್ದು ಒಂದು ಸ್ಥಾನ ಬೇರೆ, ಇದು ಅರ್ವಾಚೀನ, ಅದಕ್ಕಿಂತ ಹಿಂದಿನ ಸ್ಥಾನ ಇದು ಅನ್ನೋದು ಹೇಳಲ್ಪಟ್ಟಿದೆ. ಅಮೃತ ಸ್ಥಾನವರ್ತಿನಾಂ ಚ ಮುಕ್ತತ್ವ ವ್ಯಪದೇಶ ಜರಾಮರಣಾದಿ ವಿರಹಾತ್ ಪುನರ್ಜನ್ಮ ಹೇತುಭೂತ ಪುಣ್ಯಪಾಪ ವಿಗಮಾಚ. ಅವರು ಮುಕ್ತವೇ ಅಂತ ಹೇಳಿರೋದು ಯಾಕೆ ಅಂತ ಹೇಳಿದ್ರೆ, ಅಮೃತಂ ಸ್ಥಾನಂ ಅಂತ ಹೇಳಿರೋದು ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಮುಕ್ತತ್ವ ವ್ಯಪದೇಶ ಮುಕ್ತರೇ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವರಿಗೆ ಮತ್ತೆ ಸಂಸಾರದಲ್ಲಿ ಹಿಂದೆ ಬರೋದಿಲ್ಲ ಅವರು. ಆದ್ದರಿಂದ ಸಂಸಾರಕ್ಕೆ ಕಾರಣವಾದ ಈ ಪ್ರಕೃತಿ ಮಂಡಲದಲ್ಲಿ ಇನ್ನೊಂದು ಜನ್ಮಕ್ಕೆ ಕಾರಣವಾದ ಕರ್ಮಫಲ ಇರೋದಿಲ್ಲ ಅವರಿಗೆ, ಪುಣ್ಯಪಾಪಗಳು ಇರೋದಿಲ್ಲ. ಆದರೆ ಆತ್ಮಾನುಸಂಧಾನ ಮಾಡುವ ಒಂದು ಪುಣ್ಯ ಕರ್ಮ ಉಳ್ಕೊಂಡಿರುತ್ತೆ. ಅದರ ಫಲ ಅನುಭವಿಸಿ ಅದು ಮುಗಿಸ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಇನ್ನೇನು ಮಾಡಬೇಕಾಗಿಲ್ಲ ಅವರು ಮತ್ತೆ ಅನ್ನೋದು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅಸ್ತಿಚ ಪರಿತ್ಯಕ್ತ ಸ್ಥೂಲ ದೇಹಾನಾಮಪಿ ತತ್ತದುಪಾಸನ ವಿಶೇಷಾಧೀನಂ ಅಪವರ್ಗಾತ್ ಅರ್ವಾಚೀನಂ ಫಲಂ. ಆದ್ದರಿಂದ ಉಪಾಸನೆ ವಿಶೇಷವಾಗಿ ಮೋಕ್ಷಕ್ಕಿಂತ ಬೇರೆಯಾದ ಫಲಗಳು ಹೇಳಲ್ಪಟ್ಟಿದೆ. ಸ್ಥೂಲ ದೇಹವನ್ನೆಲ್ಲ ಬಿಟ್ಟವರಿಗೂ ಕೂಡ ಪ್ರಕೃತಿ ಲಯಾದಿ ಶಬ್ದೇನ ಸಾಂಖ್ಯಾಹ ಪಠಂತಿ. ಸಾಂಖ್ಯರ ಕಾರಿಕೆಯಿಂದ ಕೆಲವು ಶ್ಲೋಕಗಳನ್ನೇ ಹೇಳ್ತಾರೆ ಇಲ್ಲಿ. ಸಾಂಖ್ಯ ಕಾರಿಕೆಯಲ್ಲೆಲ್ಲ ಹೇಳಲ್ಪಟ್ಟಿದೆ, ಬೇರೆ ಬೇರೆ ವಿಧವಾದ ಫಲಗಳು ಹೇಳಲ್ಪಟ್ಟಿದೆ. ಧರ್ಮೇಣ ಗಮನಂ ಊರ್ಧ್ವಂ ಊರ್ಧ್ವ ಗಮನಂ, ಧರ್ಮೇಣ ಗಮನಂ ಊರ್ಧ್ವ ಗಮನಂ ಅಧಸ್ತಾತ್ ಭವತಿ ಅಧರ್ಮೇಣ. ಊರ್ಧ್ವಗಮನ ಧರ್ಮದಿಂದ ಬರುತ್ತೆ, ಅಧರ್ಮದಿಂದ ಅಧಸ್ತಾತ್ ಅಧೋಗಚ್ಚಂತಿ ತಾಮಸಾಹ ಅಂತ ಹೇಳಿರೋ ಹಾಗೆ ಊರ್ಧ್ವಂ ಗಚ್ಚಂತಿ ಸಾತ್ವಿಕಾಹ ಮಧ್ಯೆ ತಿಷ್ಠಂತಿ ರಾಜಸಾಹ ಅಧೋಗಚ್ಚಂತಿ ತಾಮಸಾಹ. ಆ ರೀತಿ ಬೇರೆ ಬೇರೆ ಸ್ಥಾನಗಳು ಹೇಳಿದೆ. ಬೇರೆ ಬೇರೆ ರೀತಿ ಉಪಾಸನೆ ಮಾಡುವವರು. ಜ್ಞಾನೇನ ಚಾಪವರ್ಗ ವಿಪರ್ಯಯಾತಿಷ್ಯತೆ ಬಂಧ. ಜ್ಞಾನದಿಂದ ಅಪವರ್ಗ, ಅದಕ್ಕೆ ವಿರುದ್ಧವಾಗಿ ವಿಪರ್ಯಯ ಅಂದರೆ ವಿರುದ್ಧವಾದ ಇಷ್ಯತೆ ಬಂಧ. ವೈರಾಗ್ಯಾತ್ ಪ್ರಕೃತಿಲೇಹ ಸಂಸಾರೋ ಭವತಿ ರಾಜಸಾತ್ ರಾಗಾತ್. ಇದೆಲ್ಲ ಕೂಡ ಸಾಂಖ್ಯಕಾರಿಕೆಯಲ್ಲಿ ಐಶ್ವರ್ಯಾದ್ ಅವಿಘಾತಃ ವಿಪರ್ಯಾತ್ ವಿಪರ್ಯಾಸಃ ಅವಿಘಾತಾತ್ ಅನ್ನೋದಕ್ಕೆ ಅವರೇ ವ್ಯಾಖ್ಯಾನ ಮಾಡ್ತಾರೆ. ವಾಚಸ್ಪತಿ ಮಿಶ್ರರು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ವಿಪರ್ಯಾದಿಶ್ಯತೆ ಬಂಧಃ ಇತ್ಯತ್ರ ಚ ವಾಚಸ್ಪತಿನ ವ್ಯಾಖ್ಯಾತಂ. ವಾಚಸ್ಪತಿ ಮಿಶ್ರರ ವ್ಯಾಖ್ಯಾನ ಇದೆ ಸಾಂಖ್ಯಕಾರಿಕೆಗೆ.
ವಿಪರ್ಯಯಾತ್ ಅತತ್ವಜ್ಞಾನಾತ್ ಅಂತ ಅರ್ಥ. ಇಷ್ಯತೆ ಬಂಧ ಸ ಚ ತ್ರಿವಿಧ ಪ್ರಾಕೃತಿಕ ವೈಕೃತಿಕ ದಾಕ್ಷಿಣಿಕಶ್ಚೇತಿ. ವ್ಯಾಖ್ಯಾನ ಮಾಡ್ತಾರೆ ವಾಚಸ್ಪತಿಗಳು ಸಾಂಖ್ಯಕಾರಿಕೆಗೆ. ಪ್ರಕೃತವು ಆತ್ಮಜ್ಞಾನಾತ್ ಯೇ ಪ್ರಕೃತಿ ಉಪಾಸತೆ ತೇಷಾಂ ಪ್ರಾಕೃತಿಕೋ ಬಂಧ. ಪ್ರಕೃತಿಯಲ್ಲಿ ಪ್ರಕೃತವು ಆತ್ಮಜ್ಞಾನಾತ್ ಯೇ ಪ್ರಕೃತಿ ಉಪಾಸತೆ, ಪ್ರಕೃತಿಯ ಆತ್ಮ ಅಂತ ತಿಳ್ಕೊಂಡು ಪ್ರಕೃತಿಯನ್ನೇ ಉಪಾಸನೆ ಮಾಡೋ ಅವರಿಗೆ ಪ್ರಾಕೃತಿಕವಾದ ಬಂಧ. ಯಹ ಪುರಾಣೆ ಪ್ರಕೃತಿ ಲಯಾನ್ ಪ್ರಕೃತಿಯ ಉಚ್ಯತೆ ಪೂರ್ಣಂ ವರ್ಚಸ್ಸಂ ತು ತಿಷ್ಠಂತಿ ಅವ್ಯಕ್ತ ಚಿಂತಕಾಃ ಇತಿ. ವೈಕಾರಿಕವಾದ ಪ್ರಾಕೃತಿಕ ಬಂಧ. ವೈಕಾರಿಕ ಅಂತ ಹೇಳಿರೋದು, ವೈಕಾರಿಕ ಅಂದರೆ ವಿಕಾರ ಹೊಂದುವುದು, ಅಂದರೆ ಸಾತ್ವಿಕ ಅಹಂಕಾರ ಅಂತ ಅರ್ಥ. ವಿಷ್ಣು ಪುರಾಣದಲ್ಲಿ ವೈಕಾರಿಕ ಅಂತ ಹೇಳಲ್ಪಟ್ಟಿದೆ. ಸಾತ್ವಿಕ ಅಹಂಕಾರಕ್ಕೆ ಇನ್ನೊಂದು ಹೆಸರು. ವೈಕಾರಿಕೋ ಬಂಧ ತೇಷಾಂ ಯೇ ವಿಕಾರಾನೇವ ಭೂತೇಂದ್ರಿಯ ಅಹಂಕಾರ ಬುದ್ಧಿ ಉಪಾಸತೆ ಪುರುಷ ಬುದ್ಧಿಯ. ಇದೆಲ್ಲ ಚೇತನ ಉಪಾಸನವೇ. ಪುರುಷ ಬುದ್ಧಿಯಿಂದ ಅದೆಲ್ಲ ಉಪಾಸನೆ ಮಾಡುವವರು. ತಾನ್ ಪ್ರತಿ ಇದ ಮುಚ್ಯತೆ. ಯಥಾ ದಶಮನ್ವಂತರಾಣಿ ತಿಷ್ಠಂತಿ ಇಂದ್ರಿಯ ಚಿಂತಕಾಃ. ಇಂದ್ರಿಯವನ್ನೇ ಉಪಾಸನೆ ಮಾಡೋರು 10 ಮನ್ವಂತರಗಳಿರ್ತಾರೆ ಇಲ್ಲಿ. ಭೌತಿಕಾಸ್ತು ಶತಂ ಪೂರ್ಣಂ ಸಹಸ್ರಂ ತ್ವಾಭಿಮಾನಿಕಾಃ. ಪಂಚಭೂತಗಳಲ್ಲಿಯೇ ಆತ್ಮ ಅಂತ ಉಪಾಸನೆ ಮಾಡುವವರು 1000 ವರ್ಷಗಳಿರ್ತಾರೆ. ಬೌದ್ಧಾಹ ಅಂದರೆ ಬುದ್ಧಿ ಅಂತ ಹೇಳಿದ್ರೆ ಮಹತ್ತು, ಅದನ್ನು ಉಪಾಸನೆ ಮಾಡುವರು. ದಶಸಹಸ್ರಾಣಿ ತಿಷ್ಠಂತಿ ವಿಗತ ಜ್ವರಾಃ ತೇ ಖಲ್ವಮಿ ವಿದೇಹಾಯೇ ತೇಷಾಂ ವೈಕೃತಿಕೋ ಬಂಧ. ಇದೆಲ್ಲ ಕೂಡ ಇಲ್ಲಿ ಪ್ರಕೃತಿ ಮಂಡಲದ ಬಂಧವೇ. ಏವಂ ಅವ್ಯಕ್ತಾದಿ ತತ್ವಚಿಂತಕಾನಾಮಿವ ಪ್ರತ್ಯಗಾತ್ಮ ತತ್ವಚಿಂತಕಾನಾಮಪಿ ತತ್ತನುಚಿತ ದೇಶಕಾಲಂ ತತಃ ಅತಿಶಯಂ ಫಲಂ ಉಪಪದ್ಯತೆ. ಆದ್ದರಿಂದಲೇ ಪ್ರತ್ಯಗಾತ್ಮನ ಚಿಂತನೆ ಮಾಡುವವರಿಗೂ ಕೂಡ ಬ್ರಹ್ಮಾತ್ಮಕ ಆತ್ಮಾನುಸಂಧಾನ ಮಾಡುವನು, ಆತ್ಮಶರೀರಕ ಬ್ರಹ್ಮದ ಅನುಸಂಧಾನ ಮಾಡುವವರಿಗೂ ಅವರವರ ಉಚಿತವಾದ ದೇಶ ಕಾಲ, ಒಂದಕ್ಕಿಂತ ಒಂದು ಅತಿಶಯವಾದ ಫಲ ಮೊದಲಾದದ್ದೆಲ್ಲ ಉಪಪನ್ನವಾಗುತ್ತೆ ಅನ್ನೋದಕ್ಕೆ ಇಲ್ಲಿ ಬೇಕಾದಷ್ಟೇ ಪ್ರಮಾಣಗಳನ್ನೆಲ್ಲ ತೆಗೆದು ತೋರಿಸ್ತಾರೆ. ಅದರಲ್ಲಿ ಇನ್ನೂ ಕೆಲವು ವಿಶೇಷಗಳು ಹೇಳ್ತಾರೆ. ಅಥೇವ ಭೂಮವಿದ್ಯಾಯಾಂ ಪ್ರತ್ಯಗಾತ್ಮ ಮಾತ್ರ ಉಪಾಸಕಸ್ಯಾಪಿ ಅತಿವಾದಿತ್ವ ಮುಕ್ತಂ. ಭೂಮವಿದ್ಯೆಯಲ್ಲಿ ನಾಮ ಬ್ರಹ್ಮೇತ್ಯುಪಾಸೀತ, ನಾಮಕ್ಕಿಂತ ನಾಮ ಅಂತಲೇ ಉಪಾಸನೆ ಮಾಡು, ಅದಕ್ಕಿಂತ ಬೇರೆ ಹೆಚ್ಚಾದಿದೆಯಾ ಅಂತ ಹೇಳಿದ್ರೆ ಹೌದು ಇದೆ. ಈಗ ಒಂದೊಂದಾಗಿ ಅಧಿಕವಾಗಿ ಹೇಳ್ಕೊಂಡು ಬಂದು ಅವನ ಕಡೆಯಲ್ಲಿ ಪ್ರಾಣವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡು ಅಂತ ಹೇಳಿದ. ಪ್ರಾಣ ಅಂದರೆ ಜೀವಾತ್ಮ ಅಂತ ಅರ್ಥ. ಅಲ್ಲಿ ಪ್ರಾಣ ಶಬ್ದವು ಪ್ರಾಣ ಸಹಚರ್ಯಾದ ಜೀವಾತ್ಮ. ಭೂಮವಿದ್ಯೆ ಅಂತ 7ನೇ ಅಧ್ಯಾಯ ಛಾಂದೋಗ್ಯ ಉಪನಿಷತ್ನಲ್ಲಿ ಆ ಪ್ರಾಣವನ್ನು ಉಪಾಸನೆ ಮಾಡುವವನಿಗೆ ಪ್ರಾಣಾತಿವಾದಿ ಅಂತ ಹೇಳಿದ್ದಾನೆ. ಅತಿವಾದ ಅಂತ ಹೇಳಿದ್ರೆ ತಾನು ಉಪಾಸನೆ ಮಾಡುವುದೇ ಉಪಾಸ್ಯವೇ ಅತಿ ಶ್ರೇಷ್ಠವಾದದ್ದು ಅಂತ ತಿಳಿಯವನಿಗೆ ಅತಿವಾದಿ ಅಂತ ಹೆಸರು. ತಾನು ಉಪಾಸನೆ ಮಾಡುವುದೇ ಶ್ರೇಷ್ಠವಾದದ್ದು ಅಂತ ಯಾರು ಹೇಳ್ತಾನೋ ಅವನು ಅತಿವಾದ ಮಾಡ್ತಾನೆ ಅಂತ ಹೇಳಿ ಉಪನಿಷತ್ತುಗಳಲ್ಲಿ ಹಾಗೆ ಹೇಳಲ್ಪಟ್ಟಿದೆ. ಪ್ರಾಣವನ್ನು ಉಪಾಸನೆ ಮಾಡುವವನಿಗೂ ಅತಿವಾದಿ ಭವತಿ ಅಂತ ಹೇಳಿದೆ ಅಲ್ಲಿ ಉಪನಿಷತ್ತು. ಅದಾದ ಮೇಲೆ ಏಷತು ವಾ ಅತಿವದತಿ ಅಹ ಸತ್ಯೇನ ಅತಿವದತಿ. ಸತ್ಯಶಬ್ದಿತನಾದ ಪರಮಾತ್ಮನನ್ನು ಉಪಾಸನೆ ಮಾಡೋನು ಅತಿವಾದ ಅಂತ ಹೇಳ್ತಾನಲ್ಲ, ಅವನು ತಾನೇ ನಿಜವಾದ ಅತಿವಾದಿ ಅಂತ. ಪ್ರಾಣಾತಿವಾದಿಗಿಂತ ಅಧಿಕವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡುವವನೇ ನಿಜವಾದ ಅತಿವಾದಿ. ಏಷತು ವಾ ಅತಿವದತಿ ಯಹ ಸತ್ಯೇನ ಅತಿವದತಿ. ಸತ್ಯಶಬ್ದಿತನಾದ ಪರಮಾತ್ಮನೇ ಎಲ್ಲ ಶ್ರೇಷ್ಠ ಯಾರು ಹೇಳ್ತಾನೋ ಅವನೇ ನಿಜವಾದ ಅತಿವಾದಿ ಅಂತ ಭೂಮವಿದ್ಯಾ ಪ್ರಕರಣದಲ್ಲಿ ಬರುತ್ತೆ. ಆದರೆ ಪ್ರಾಣೋಪಾಸಕನಿಗೂ ಕೂಡ ಅತಿವಾದಿತ್ವ ಹೇಳಿದೆ. ಅಂದರೆ ಜೀವಾತ್ಮನ ಉಪಾಸನೆಯು ಬೇರೆ ಎಲ್ಲ ಉಪಾಸನೆಗಳಿಗಿಂತ ಅಧಿಕವಾದದ್ದು ಅನ್ನೋದು ಅಲ್ಲಿ ತಿಳಿಸುತ್ತೆ. ಅದರಿಂದ ಇಲ್ಲಿ ಆತ್ಮೋಪಾಸಕನಿಗೆ ಹೇಗೆ ಅರ್ಚಿರಾದಿ ಮಾರ್ಗ ಅನ್ನೋದೇ ಇಲ್ಲಿ ದೊಡ್ಡ ವಿಷಯ. ಕೇವಲ ಆತ್ಮೋಪಾಸಕನಲ್ಲ ಇವನು, ಬ್ರಹ್ಮಾತ್ಮಕ ಆತ್ಮೋಪಾಸಕನೇ. ಆದ್ದರಿಂದ ಸ್ವಲ್ಪ ಕಾಲ ಅವನಿಗೆ ಆತ್ಮಾನುಸಂಧಾನ ವಿಳಂಬವಾಗಿ ಪರಮಾತ್ಮ ಪ್ರಾಪ್ತಿಯೂ ಆಗುತ್ತೆ ಅನ್ನೋದರಲ್ಲಿ ಯಾವ ವಿರೋಧವಿಲ್ಲ. ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಪ್ರಮಾಣಗಳನ್ನೆಲ್ಲ ತೆಗೆದು ಎಲ್ಲ ವಿಚಾರ ಮಾಡಿ ಎಲ್ಲವನ್ನು ಇಲ್ಲಿ ಹೇಳ್ತಾರೆ. ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾನೇತು ಬ್ರಹ್ಮಪ್ರಾಪ್ತವು ವಿಶ್ವಮಾತೆ ಪುನರಾವೃತ್ತಿ ವಿಶೇಷ. ಆದ್ದರಿಂದ ಅವನಿಗೆ ವಿಶೇಷ ಏನು ಅಂದರೆ ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾನದಲ್ಲಿ ಬ್ರಹ್ಮಪ್ರಾಪ್ತವು ವಿಶ್ರಮಾತ್, ಕಡೆಯಲ್ಲಿ ಬ್ರಹ್ಮಪ್ರಾಪ್ತಿಯೇ. ವಿಶ್ರಮ ಅಂದರೆ ಕಡೆಯಲ್ಲಿ ಅಲ್ಲಿಯೇ
ಅವನಿಗೆ ಪರ್ಯವಸಾನ. ಅಪುನರಾವೃತ್ತಿ ಅನ್ನೋದು ಅಪುನರಾವೃತ್ತಿ ಅನ್ನೋದು ವಿಶೇಷ. ಅದುವೇ ಇಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನು ಇನ್ನೊಂದು ಸ್ವಲ್ಪ ಇದೆ ಇದರ ವ್ಯಾಖ್ಯಾನ, ಅದರನ್ನ ಮುಂದುವರಿಸೋಣ ಅಂತೇಳಿ. ಇಲ್ಲ, ಸ್ವಾಮಿ ದೇಶಿಕನ್ ಬಹಳ ವಿಸ್ತಾರವಾಗಿ ವಿಚಾರ ಮಾಡಿ ಅಕ್ಷರಯಾಥಾತ್ಮಜ್ಞಾನಿ ಇಲ್ಲಿ ಉಪಾಸಕನಿಗೆ ಬ್ರಹ್ಮಪ್ರಾಪ್ತಿ, ಅಸ್ಥಿರಾದಿ ಮಾರ್ಗ ಬ್ರಹ್ಮಪ್ರಾಪ್ತಿ ಹೇಳಿರೋದು ಸರಿಯೇ, ಇಲ್ಲಿಯ ಉಪನಿಷತ್ತಿಗೆ ಅನುಗುಣವಾಗಿದೆಯೇ ಅಂದರೆ ಶ್ರುತಿ ಸೂತ್ರ ಎಲ್ಲ ಭಾಷೆ ಎಲ್ಲಕ್ಕೂ ಕೂಡ ಅನುಗುಣವಾಗಿಯೇ ಇದೆ ಇದು ಅನ್ನೋದನ್ನು ಅನೇಕ ವಿಧಗಳಲ್ಲಿ ವಿಚಾರ ಮಾಡಿ ಪ್ರಮಾಣಗಳೊಡನೆ ಸ್ಥಾಪನೆ ಮಾಡುವಂತಹ ಭಾಗ. ಇದನ್ನು ಸ್ವಲ್ಪ ಭಾಗ ಮುಂದೆ ಇದೆ, ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಅಮೋಹತಃ ತರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯರೇಕ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ದೇಶಿಕಾಯ ನಮಃ. ಕೃಷ್ಣ